ಮನುಷ್ಯ ಒಳ್ಳೆಯ ಕೆಲಸ ಮಾಡಬೇಕು. ಮಲ್ಲಿಕಾರ್ಜುನ್ ಸ್ವಾಮೀಜಿ ಕರೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಮನುಷ್ಯ ಸಮಯ ವ್ಯರ್ಥ ಮಾಡದೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರಬೇಕು. ಮೃತ್ಯು ಯಾವಾಗ ಬರುತ್ತದೆ ಅನ್ನೋದು ಯಾರಿಗೂ ತಿಳಿಯದು. ಮೃತ್ಯು ಬರುವ ಮುಂಚೆಯೇ ಮನುಷ್ಯನಾಗಿ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ಪರಿಶುದ್ಧ ಕಾಯಕ ಮಾಡಬೇಕು ಎಂದು ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿರವರು ಹೇಳಿದರು. ಅವರು ಧಾರವಾಡ ನಗರದ ನಾರಾಯಣ ಕಲ್ಯಾಣ ಸಂಸ್ಥೆ ಸಭಾಭವನದಲ್ಲಿ ಆಯೋಜಿಸಿದ್ದ ದಿವಂಗತ ಮಲ್ಲಿಕಾರ್ಜುನ್ ತಲ್ವಾಯಿ ಅವರ 5ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಅಜ್ಜಪ್ಪ ಹೊರಕೆರೆರವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಲ್ಲನ್ನ ಮಹಾನಗರ ಪಾಲಿಕೆ ಆದಾಯ ಬರುವಂತೆ ಮಾಡಲು ಹಗಲು ಇರುಳು ಶ್ರಮ ವಹಿಸಿದವರು. ಪಾಲಿಕೆಯ ಸದಸ್ಯರು ಯಾವುದೇ ಸಮಸ್ಯೆ ಬಗೆಹರಿಸಲು ಮಲ್ಲಿಕಾರ್ಜುನ್ ತಲ್ವಾಯಿರವರು ಇರಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಐಯು ಬೆಳಕ್ಕಿ, ಶಂಕರ್ಲಿಂಗ್ ಶಿವಳ್ಳಿ, ಪಿಎಂ ಕೌಟೇಕರ್, ಲಲಿತಾ ಕೆರೆಮನಿ ತಲ್ವಾಯಿ, ಸುರೇಶ್ ಪಾಟೀಲ್, ಪ್ರಶಾಂತ್ ಕ್ಷೀರ್ಸಾಗರ್, ಸಂತೋಷ್ ಮೇಟಿ, ಕಲ್ಲನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರೊಫೆಸರ್ ಸೋಮಶೇಖರ್ ಸ್ವಾಗತಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮೇಘಾ ಹುಕ್ಕೇರಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಮಲ್ಲನ್ನ ಗುಡಿಗೇರಿ ವಂದಾರ್ಪಣೆ ಮಾಡಿದರು. ನೂರಾರು ತಲ್ವಾಯಿ ಬಂಧುಗಳು ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಕ್ಕಳಾಟದೆ ಮನೆಯ ಕಟ್ಟುತ್ತ ಬಿಟ್ಟೋಡಿದ ಚರಣವೇ, ಹಗಲಿನಲ್ಲೇ ಸಂಜೆಯಾಯಿತು ತಮವು ಕವೇತು ಒಮ್ಮೆಲೆ. ಸಿಂದಗಿಯ ಶ್ರೀಶಾಂತ ವೀರರು ಶಿವನ ಸೇರಿದರೆನ್ನಲೆ. ಏನಿದವಸರ ಎಷ್ಟಿದವಸರ ಹೊರಟು ಬಿಟ್ಟಿರಿಯಾಗಲೇ. ಏನಿದವಸರ ಎಷ್ಟಿದವಸರ ಹೊರಟು ಬಿಟ್ಟಿರಿಯಾಗಲೇ. ಮಕ್ಕಳಾಟದಿ ಮನೆಯ ಕಟ್ಟುತ್ತ ಬಿಟ್ಟು ಓಡಿದ ಚರಣವೇ. ಮಕ್ಕಳಾಟದಿ ಮನೆಯ ಕಟ್ಟುತ್ತ ಬಿಟ್ಟು ಓಡಿದ ಚರಣವೇ. ಹಾಲು ಜೇನನು ಬೆರೆಸಿದಂತಹ ಮಾತಿ ಸವಿ ಸವಿ ಸಕ್ಕರೆ. ಹಾಲು ಜೇನನು ಬೆರೆಸಿದಂತಹ ಮಾತು ಸವಿ ಸವಿ ಸಕ್ಕರೆ. ಎಂತ ಕಡಿನನು ಕರಗುತ್ತಿದ್ದರು ಮಧುರ ಮಾತಿನ ಅಕ್ಕರೆ. ದೇಹವಿದು ನೀನಿರುವ ಗುಡಿಯಂದು ತಿಳಿದು ಗುಡಿಸುವೆನು ನಿನ್ನು ದಿನವು. ಓ ಎನ್ನ ದೇವ, ಎನ್ನ ಕರ್ಮದ ಹಣ್ಣುಗಳ ಕೊಯ್ದು ತರುವೆ. ಸುಖ ದುಃಖಗಳನ್ನೆಲ್ಲ ಆಯ್ದು ತರುವೆ. ಕಣ್ಣು ಕಿವಿ ಮೂಗು ಬಾಯಂದ್ರಿಯಗಳು ತುರಿದವು. ಹೂಗಳ ಮಾಲೆಯನ್ನು ನೇತು ತರುವೆ. ಹೂಗಳ ಮಾಲೆಯನ್ನು ನೇತು ತರುವೆ. ದೇಹವಿದು ನೀನಿರುವ ಗುಡಿಯನ್ನು ತಿಳಿದು ಗುಡಿಸುವೆನು ಅನುದಿನವು. ಓ ಎನ್ನ ದೇವ. ಇವತ್ತು ನಾವು ನೀವೆಲ್ಲ ಇವತ್ತು ಒಂದು ಸ್ಮರಣೀಯ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಅಣಿಯಾಗಿದ್ದೇವೆ. ತಮಗೆ ತಿಳಿದಿರುವಂತೆ ದಿವಂಗತ ಮಲ್ಲಿಕಾರ್ಜುನ್ ತಲ್ವಾಯಿಯವರು ಮೂಲತಃ ಧಾರವಾಡದವರೇ. ಅವರು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಒಬ್ಬ ಗೌರವಾನ್ವಿತ ನೌಕರರಾಗಿ ಗೌರವಯುತವಾಗಿ ನಿವೃತ್ತಿ ಹೊಂದಿ ಒಂದು ಸಾರ್ಥಕ ಬದುಕನ್ನು ಕಟ್ಟಿಕೊಂಡಂಥವರು. ಜನರ ಮಧ್ಯೆಯೇ ತಮ್ಮ ಬದುಕನ್ನು ರೂಪಿಸಿಕೊಂಡವರು. ಅಂತ ಅವರ ಒಂದು ಈ ಪುಣ್ಯ ಸ್ಮರಣೆಯ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂತಂದ್ರೆ ಬಿಹೈಂಡ್ ದಿ ಸ್ಕ್ರೀನ್ ಆತನಾಗಿ ಬಹಳಷ್ಟು ಅವರು ಕೆಲಸ ಕಾರ್ಯಗಳನ್ನ ಮಾಡಿದಂಥವ್ರು. ಯಾವಾಗಲೂ ಅವರು ಶ್ರೀ ಮುರುಘಾ ಮಠದ ಒಂದು ಭಕ್ತರೇ ಅಂತ ಅವರು ಹೇಳ್ಕೊಳ್ತಾ ಇದ್ರು.
ಅದಕ್ಕೆ ನಮ್ಮ ನೀಲಮಕ್ಕಳದ ಒಂದು ಆಶಯ ಏನಿತ್ತು ಅಂತಂದ್ರೆ ಆ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿಯೇ ಅವರ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ನೆರವೇರಬೇಕು ಅನ್ನೋದು ಅವರ ಅಭಿಲಾಷೆ. ಬಹುಶಃ ಇವತ್ತು ತಲವಾಯಿ ಕುಟುಂಬಕ್ಕೆ ಬಹಳಷ್ಟು ಸಾರ್ಥಕತೆ ಅನಿಸ್ತಾ ಇದೆ ಅಂತ ಅನಿಸ್ತದೆ. ಯಾಕಂದ್ರೆ ಅವರ ಒಡನಾಡಿಗಳು, ಅವರ ನಡೆದ ಪೂಜ್ಯರು, ಅವರ ಬಂಧು ಬಳಗ ಎಲ್ಲ ಇವತ್ತು ಒಂದು ಕುಟುಂಬದ ಎಲ್ಲ ಹಿತೈಷಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ನಾವೆಲ್ಲ ಸೇರಿರೋದು ಅವರ ಆ ಕುಟುಂಬಕ್ಕೆ ಇವತ್ತು ಒಂದು ಏನೋ ಸಾರ್ಥಕತೆ ಅನಿಸ್ತಾ ಇದೆ ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ. ಮೂಲತಃ ಮಲ್ಲಿಕಾರ್ಜುನ ತಳವಾಯಿಯವರು ಕೃಷಿ ಮತ್ತು ಕಟ್ಟಿಗೆ ವ್ಯಾಪಾರಸ್ಥ ಕುಟುಂಬದಿಂದ ಅಂತ ಬಂದಂಥವ್ರು. ಅವರ ತಂದೆ ಒಂದು ಕೃಷಿ ಮತ್ತು ಕಟ್ಟಿಗೆ ವ್ಯಾಪಾರಸ್ಥರು ಗದಿಗಪ್ಪ, ತಾಯಿ ಲಿಂಬಮ್ಮ. ಇವರು 1952ರಲ್ಲಿ ಧಾರವಾಡದಲ್ಲೇ ಇವರು ಜನನವಾಗ್ತದೆ. RS ಕಾಲೇಜಿನಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಮುಗಿಸಿದಂತ ಇವರು ಈ ಒಂದು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ತೆರಿಗೆ ವಿಭಾಗದಲ್ಲಿ ಅವರು ತಮ್ಮ ವೃತ್ತಿ ಜೀವನವನ್ನ ಅವರು ಪ್ರಾರಂಭಿಸ್ತಾರೆ. ಇದರ ಜೊತೆಗೆ ಅವರ ತಾಯಿಯ ತವರುಮನೆಯಾದಂಥ ನವಲಗುಂದ ತಾಲೂಕಿನ ಗೊಬ್ಬರಗುಪ್ಪಿ, ಅದರ ಜೊತೆಗೆ ನಮ್ಮ ಅಕ್ಕನಾದಂಥ ನೀಲಮ್ಮ ಅವರ ತಂದೆಯವರ ಊರು ಅಂದ್ರೆ ಅದು ಕೂಡ ಗೊಬ್ಬರಗುಪ್ಪಿ, ಭಾಳ ಕೂಡ ಮರಿಯವರು, ಅವರು ಅಕ್ಕಪಕ್ಕದ ಮನೆಯವರು. ಹೀಗೆ ಇದೊಂದು ಏನಾಯ್ತಪ್ಪ ಅಂತಂದ್ರೆ ಒಂದು ಸಂಬಂಧ ರೂಪವಾಗಿ ಬೆಳೆದು ನಮ್ಮ ನೀಲಮ್ಮ ತಲವಾಯಿಯವರ ಜೊತೆ ಅವರು ಉಡುಪಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ವಿವಾಹ ಆಗ್ತದೆ. ಹೀಗೆ ಅವರಿಗೆ 3 ಜನ ಮಕ್ಕಳು ತಮಗೆ ತಿಳಿದಿರೋ ಹಾಗೆ ಪುಟ್ಟು, ಕಾಂತು ಮತ್ತು ವಿಜಯಲಕ್ಷ್ಮಿ ಮೇಟಿಯವರು. ಅವರು ಕೂಡ ಅವರನ್ನೆಲ್ಲ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿದ ಒಂದು ಸಾರ್ಥಕತೆ ಆ ತಲವಾಯಿ ಕುಟುಂಬಕ್ಕೆ ಇದೆ ಅಂತ ನಾನು ಹೇಳ್ಬೋದು. ಅವರು 1973ರಲ್ಲಿ ಮಹಾನಗರ ಪಾಲಿಕೆಯ ಒಂದು ನೌಕರರಾಗಿ ನಂತರ ಸುದೀರ್ಘ 40 ವರ್ಷಗಳವರೆಗೆ ಅವರು ಆ ಮಹಾನಗರ ಪಾಲಿಕೆಯಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಹಾಗೂ ತಮ್ಮ ವೃತ್ತಿ ಬಾಂಧವರ ಜೊತೆ ಒಂದು ಅನ್ಯೋನ್ಯ ಸಂಬಂಧದ ಮೂಲಕ ಎಲ್ಲರ ಒಂದು ಮನ ಗೆದ್ದಿದ್ರು. ಇಲ್ಲಿ ಒಂದು ವಿಷಯವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೌರವಯುತವಾಗಿ ಅವರು ನಿವೃತ್ತಿ ಹೊಂದಿದ್ರು ಅಂತ. ಯಾಕಂದ್ರೆ ಈಗಿನ ಕಾಲದಲ್ಲಿ ನಿವೃತ್ತಿ ಹೊಂತಾರೆ ಎಲ್ಲರೂ, ಆದ್ರೆ ಗೌರವಯುತವಾಗಿ ನಿವೃತ್ತಿ ಹೊಂದುವ ಜನ ಬಹಳಷ್ಟು ಕಡಿಮೆ. ಅಂದ್ರೆ ಏನಪ್ಪಾ ಅಂತಂದ್ರೆ ಅವರು ಎಲ್ಲರಿಗೆ ಬೇಕಾಗಿ ಅವರು ನಿವೃತ್ತಿಯನ್ನ ಅವರು ಹೊಂದಿದಂಥವ್ರು. ಅಂತ ತಲವಾಯಿಯವರು ಬಹಳಷ್ಟು ಇದರ ಜೊತೆಗೆ ಅವರು ಧಾರ್ಮಿಕ ಕಾರ್ಯಗಳಲ್ಲಿ, ಯಾಕಂದ್ರೆ ಸೈದಾಪುರದಲ್ಲಿ ಶ್ರೀ ಕಲ್ಮೇಶ್ವರ ದೇವಸ್ಥಾನ ಬಹಳಷ್ಟು ಪ್ರಸಿದ್ಧಿ ಪಡೆದಂಥವರು. ಆ ಒಂದು ಟ್ರಸ್ಟ್ ಕಮಿಟಿಯ ಸದಸ್ಯರಾಗಿ, ಮಹಾನಗರ ನೌಕರರ ಒಂದು ಅಧ್ಯಕ್ಷರಾಗಿ, ಹೀಗೆ ಸಾಕಷ್ಟು ಸಾರ್ವಜನಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಯಾರಪ್ಪ ಅಂತಂದ್ರೆ ಶ್ರೀ ಮಲ್ಲಿಕಾರ್ಜುನ ತಲವಾಯಿ. ನಾನು ಹೇಳ್ಬೋದು, ನಾವು ಯಾಕಪ್ಪ ಇವತ್ತು 5 ವರ್ಷಗಳ ನಂತರ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಕರೋನಾ ಒಂದು ಜಗತ್ತಿಗೆ ಮಾರಿಯಾದಂಥ ಕರೋನಾ ಇದರಿಂದ ಮಾಮಾವರು 2021ರಲ್ಲಿ ನಮ್ಮನ್ನ ಅಗಲಿದ್ರು. ಅವರ ಅಗಲಿಕೆಯನ್ನು ಆ ಕುಟುಂಬಕ್ಕೆ ಸಹಿಸ್ಕೊಳ್ಳೋದೇ ಆಗಲಿಲ್ಲ. ಹೀಗಾಗಿ ಕೂತಿದೆ ಅವರು 5 ವರ್ಷಗಳವರೆಗೆ ಯಾವುದೇ ಕಾರ್ಯಕ್ರಮಗಳನ್ನು ಅವರಲ್ಲಿ ಮನೆಯಲ್ಲಿ ಮಾಡಲಿಲ್ಲ. ಆದರೆ ಪರಿಸ್ಥಿತಿ ನಾವು ಅವರನ್ನ ಅಗಲಿಕೆ ಅದು ಅನಿವಾರ್ಯ, ಅವನ್ನು ಸಹಜ ಪ್ರತಿಕ್ರಿಯೆ, ಜಗತ್ತಿನ ಪ್ರತಿಕ್ರಿಯೆ ಅದು. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಅವರನ್ನು ಸೇರಿಕೊಂಡು ಅವರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ಸೇರಲು ಪೂಜ್ಯರ ಸಾನ್ನಿಧ್ಯದಲ್ಲಿ ನಾವು ಆಗಿದ್ದೇವೆ. ನಾವು ಇವೆಲ್ಲ ಅವರ ಈ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೃತಾರ್ಥರಾಗೋಣ ಅಂತ ಹೇಳಿ ನನ್ನ ಮಾತುಗಳು. ಯಾಕಂತಂದ್ರೆ ಅವರ ಬಗ್ಗೆ ಒಂದು ನುಡಿನವನ್ನು ಸಲ್ಲಿಸಬೇಕಾದ್ರೆ ನಾ ಅಳಿಯಲಾದಂಥದ್ದು ನನ್ನ ಒಂದು ಕರ್ತವ್ಯನೇ. ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ,
ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಅನುಭವದ ಬಲದಿಂದ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಳು ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಜ್ಞಾನದ ಬಲದಿಂದ ಜ್ಞಾನದ ಬಲದಿಂದ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಇವರಿಗೆ ಇವರು ಕೆಲವೊಂದು ಮನೆಗಳ ಹುಟ್ಟಿದ್ರು ಅವರೇನೋ ಬಹಳಷ್ಟು ಕಷ್ಟಪಟ್ಟು ಬೆಳೆದವರು ಅವ್ರ ಸಹೋದರನ್ನೆಲ್ಲ ಬೆಳೆಸಿದರು ಅವರು. ಆನಂತರ ತಮ್ಮ ಮಕ್ಕಳನ್ನು ಹಾಗೆ ಬೆಳೆಸಿದ್ರು. ಏನಾದ್ರು ಒಂದು ಸಣ್ಣ ಪ್ರಾಬ್ಲಮ್ ಬಂದ್ರು ಅವ್ರು ಹಾಳಾಗ್ತಿರ್ಲಿಲ್ಲ. ಅದಕ್ಕೆ ಎಲ್ಲ ಅದ್ರ ಹಿಂದಿರುವುದವರ ಶ್ರೀಮತಿ ನೀಲಮ್ಮ ಅವರು ಅವ್ರ ಹಿಂದೆ ಒಂದು ದೊಡ್ಡ ಭದ್ರವಾದ ಕೋಟೆ ಇದ್ದಂಗೆ ಅವರಿದ್ದರು. ಏನಾದ್ರು ಅವ್ರ ಹೆಸರಿನ ಎಲ್ಲ ಸಮಾಲೋಚನೆ ಏನು ಬಂದ್ಬಿಡಿ ಬ್ಯಾಡ ನನಗೆ ಯಾಕೆ ಹೆದರಿಕೆ ಬರಬೇಕಂತ ಬರೋರು ಬ್ಯಾಡ್ ನಾಡು ಮನೆಗೆ ಹೋಗೋಣ ಅಕ್ಕಾರ ಹೇಳ್ತೇನೆ ನಾನೆಲ್ಲ ಬರೋಬರಬೇಕಂತೆ ಅಕ್ಕಾರ ನೀವು ನಮ್ಮ ಜೊತೆ ಇವ್ರು ಬೇಡ ಬಿಟ್ಬಿಟ್ಟು ಒಂದು ಸಣ್ಣದೇನಾದ್ರು ಬಂದ್ರು ಹಿಂಸಕೊಳೋರು ಅಂತ ಇದು ಅವ್ರನ್ನ ದೇವರು ಇಷ್ಟವರೆಗೂ ವೈಫಲ್ಯಾಗಿತ್ತು. ಅದು ಕರ್ಮ ಎಂಬ ಮಹಾಮಾರಿ ಬಂದ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರದ್ದು ಇನ್ನ ಅವ್ರದ್ದು ಕಚೇರಿ ಕೆಲಸಗಳನ್ನು ಗುರುತಿಸೋದ ನಾನು ವಕೀಲನಾಗಿದ್ದರಿಂದ ಬಹಳ ಸಂಪರ್ಕದಲ್ಲಿದ್ದು ಧಾರವಾಡದಲ್ಲಿ ಅವ್ರು ಗೊತ್ತಿಲ್ಲ ಅನ್ನೋರು ಯಾರು ಇಲ್ಲ ಇಲ್ಲ ಅಷ್ಟು ಮಂದಿಗೆಲ್ಲ ಹಚ್ಕೊಂಡಿದ್ರು ಅವರು. ಮತ್ತು ಕೆಲಸಗಳನ್ನು ಅವ್ರನ್ನೆಲ್ಲ ಯಾರ ಏನಾದ್ರು ಕೇಳಿದ್ರು ನಾವು ಸಹ ಏನು ಮಾಡ್ತಿದ್ವಿ ಹೋಗಿ ಅಲ್ಲಿ ಮುನ್ಸಿಪಾಲಿಟಿ ತರವಾಯಿ ಅಂತಂದ್ರೆ ಅವ್ರು ಹೇಳಿದ್ರು ಎಲ್ಲ ನೀವು ಮಾಡಿಕೊಡ್ತಾರೆ ಅಂತ ಹೇಳಿ ಜನರ ರೀತಿ ಬಹಳ ವಿಲನ್ ಹಾಕಿದ್ರು. ತಮ್ಮ ವ್ಯಕ್ತಿತ್ವ ಹಂಗೆ ನಿರ್ಮಿಸ್ಕೊಂಡಿದ್ರು ಅವರು ತಮ್ಮ ಕೆಲಸಗಳನ್ನು. ಹೀಗಾಗಿ ಅವ್ರ ಅವ್ರ ಕಲೀಸ್ ಜೊತೆನೂ ಅವರೆಲ್ಲ ಬಹಳ ಹಚ್ಕೊಂಡಿದ್ರು. ಯಾರಿಗೂ ತಲವಾಯಿ ಅಂತ ಒಂದು ಬೈದಿದ್ದ ಕಡೆಯವರೆಗೂ ಕೇಳಿದ್ರು ಅವ್ರ ತಾಯಿವರೆಗೂ ನಾನು ಅಂತ ಇದು ಮಾಡ್ತಾರೆ ಅವ್ರ ಆಫೀಸರ್ಸ್ ಎಲ್ಲಿ. ಅದಲ್ಲದ ಮುನ್ಸಿಪಾಲಿಟಿ ಅಂದ್ರೆ ಒಂದು ಸಣ್ಣ ಕೆಲಸದಲ್ಲಿ ಕೆಲಸ ಮಾಡೋದು ಅಂದ್ರೆ ಎಲ್ಲ ಇವ್ರನ್ನ ಟ್ಯಾಕ್ಸ್ ಕನ್ಸ್ಟ್ರಕ್ಷನ್ ಡಿಸ್ಪ್ಯೂಟ್ ಬಹಳಷ್ಟು ಬಂದಿದ್ದು. ಇಷ್ಟು ಸಮಾಧಾನದಿಂದ ಅವನ್ನೆಲ್ಲ ನಿರ್ವಹಿಸ್ತಿದ್ರು ಅವರು. ಅದನ್ನ ನೋಡಿ ತುಂಬಾ ಖುಷಿ ಅನಿಸ್ತಿತ್ತು ಅವರು. ಅದಕ್ಕೆ ಈ ಮುನ್ಸಿಪಾಲಿಟಿಯಲ್ಲಿ ಅವರು ಎಲ್ಲರ ಅಚ್ಚುಮೆಚ್ಚಿನ ಒಬ್ಬ ವ್ಯಕ್ತಿ ಆಗಿದ್ದರು ಅಂತ ಹೇಳಕ್ಕೆ ನನಗೆ ಇಲ್ಲಿ ತುಂಬಾ ಇದಾಗಬೇಕು. ಮುಂದೆ ಅವರು ಮಿತ್ರ ಮಂಡಳಿಯನ್ನು ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಅಂತ ಒಳ್ಳೆ ಜನರ ಜೊತೆನೇ ಇರೋರು ಅವರು. ಅವ್ರು ಬಹಳ ದೊಡ್ಡ ಕರ್ನಾಟಕ ಕಾಲೇಜಿನಲ್ಲಿ ಅವರು ವಿದ್ಯಾಭ್ಯಾಸ. ನಮ್ಮ ಸಹೋದರನ ಜೊತೆ ಅವರು ಬರ್ತಾ ಇದ್ರು. ಒಂದು 15-20 ಜನ ಅವರು ಎಲ್ಲ ಒಬ್ಬರಿಗಿದ್ರು ಒಬ್ಬರು. ಮತ್ತೆ ಏನ್ ತೊಂದರೆ ಇದ್ರು ಕೂಡ್ತಿದ್ರು ಅವರು. ಈ ಸಂದರ್ಭದಾಗ ನಮ್ಮ ಜೊತೆ ಇದ್ದಂತ ಒಬ್ಬ ಮಿಸ್ತ್ರಿ ಸುರೇಶ್ ಮಿಸ್ತ್ರಿ ಅಂತೇಳಿ ಅವರು ಇವ್ರು ಏನ್ ಪ್ರಾಬ್ಲಮ್ ಇವ್ರಿಗೆ ಮಂದಿದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರು. ನಮ್ದು ಬಂದ್ರೆ ಅವರು ಬಹಳ ನಿದ್ರೊಳಗೆ ಅದ್ರೊಳಗೆ ಕಾಯಿ ಒಳಗೆ ಎಲ್ಲರೂ ಬೆಲ್ಲ ಬಂದಿರ್ತಂದ್ರೆ ಬೆಳಗ್ಗೆ ಬೆಳಗ್ಗೆ ಬಿಟ್ಟು ಮಾಡಿದ್ರು. ಸೊ ಬಹಳ ಚಿರಋಣಿ ಆಗಿದ್ದೇನೆ ಅವ್ರಿಗೆ ನಾನು. ಯಾವುದೇ ಒಂದು ಇದನ್ನು ಬಿಡಲಿಲ್ಲ. ಮತ್ತು ಅವರೆಲ್ಲ ಮಕ್ಕಳನ್ನು ತಮ್ಮ ಗಂಡು ಮಕ್ಕಳಿಗೂ ಒಳ್ಳೆಯ ನೌಕರಿಯಲ್ಲಿ ಅದಾವೆ, ಹೆಣ್ಮಗಳು ನೌಕರಿಯಲ್ಲಿ ಅದಾವೆ. ಅವರು ಸಹ ಅವ್ರನ್ನ ಅಲ್ಲೇ ನೀಡಿದ್ರು. ಎಲ್ಲಾ ಒಳ್ಳೆಯದಾಗಿತ್ತು. ದೇವರಿಗೆ ತ್ರಾಸ ತಗೊಂಡು ಬೆಳೆದವರು ಬಹಳಷ್ಟು ತ್ರಾಸ ತಗೊಂಡು ಬೆಳೆದ್ರೆ ಒಂದು ಒಳ್ಳೆ ಸ್ಥಿತಿ ಬಂದಾಗ ಅವ್ರು ಆರಾಮಾಗಿ ಕಾಲು ಬೆಳೆಯಬೇಕು ಅನ್ನೋ ಸ್ಥಿತಿ ಒಳಗೆ ದೇವರಿಂದ ಬೆಳೆದ್ರೆ ಏನು ಅನಿವಾರ್ಯ ಅವೇನು ಮಾಡಬೇಕಾಯ್ತು. ಆದ್ರೂ ಧೈರ್ಯ ಇರ್ತದೆ. ಈಗ ಅವ್ರ ಮನೆಯವರಿಗೂ ಅವ್ರ ಮಕ್ಕಳಿಗೂ ಎಲ್ಲ ಧೈರ್ಯ ತುಂಬಿ ಅವ್ರಿಗೆ ಯಾವ ಕೊರತೆ ಇಲ್ಲದಂಗೆ ನಡೆಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಮುಂದೂ ಸಹ ಅವ್ರು ನೋಡ್ತಾರೆ ಅಂತೇಳಿ ನನಗೆ ಭರವಸೆ ಐತಿ. ತಲವಾಯಿ ಮಲ್ಲಾಳ ಅಂದ್ರೆ ನಮ್ಮ ಮನೆಯವ್ರ ನಾವು ನಮ್ಗಿಂತ ಒಂದು ಸ್ವಲ್ಪ ಸಣ್ಣ. ಅವಳು ಬಾಲ್ಯ ಜೀವನ ಹೆಂಗಿತ್ತು ಅಂದ್ರೆ ಭಾಳ ಇದಿತ್ತು. ನಾವಲ್ಲಿ ಕೊಟ್ಟಪ್ಪ ತೋಟ ಅಂತಿತ್ತಂತ ಅಲ್ಲಿ ವಾಲಿಬಾಲ್ ಪುಟಾಪಟಿ ಅಂತ ಆಡ್ತಿದ್ವಿ. ಹೋಗಿ ಬಡಿದು ಮಾಡ್ತಿದ್ವಿ.
ಒಂದು ದಿವಸ ಮಲ್ಲಣ್ಣ ಮೇಸ್ತ್ರಿ ಅಂತೇಳಿ ಇವರು ಈ PSI ಅವರು ಕ್ರಿಕೆಟ್ ಆಡ್ತಿದ್ರಲ್ಲಿ ಅವರು ಒಂದು ಬಾಲ್ ಬಂದರು, ಅದು ತೋಟಕ್ಕೆ ಹೋಗಿದ್ದು. ತೋಟಕ್ಕೆ ಹೋಗಿದ್ದಾಗ ಅದು ಆಡ್ದಾಗ ಖರಾಬೇ ನನಗೆ ಆಗೋದಿಲ್ಲ. ನೀವು ಮಲ್ಲೇಶ್ ಹೋಗಿ ಅದಕ್ಕೆ ಜಗತ್ತೇನೆ ಹೋಗಲ್ ಬಾ ಅಂತ ಬಲ್ಗೋಯ ಪಟ್ಟೆ ಬಂದು ಬೈತಾರೆ. ಅಲ್ಲಿ ಮಾಹಿತಿ ಭಾಳ ಬರ್ತಾವೆ. ಮತ್ತು ಇಂಥ ಮಿಸ್ಟರ್ ಅಂತವರು ಅವ್ರು ಭಾಳ ಅಗ್ನಿ ಶ್ರಮಜೀವಿದ್ರು. ಅವ್ರು ಒಳ್ಳೆಯದಿಂದ ಕಲಿತರು. ಅವ್ರ ವೈವಾಹಿಕ ಜೀವನ ಬಂದಾಗ ಇವ್ರು ಭಾಳ ತಂದೆ ನೀಲಕಂಠ ತಂದೆಯವ್ರು ಭಾಳ ನೋಡಿದ್ರು. ಎಲ್ಲ ಇದ್ರಾಗಿದ್ದರು ಸಸೇಲಾಪದ ಗೌಡವರು ಅವ್ರಿಗೆ ಭಾಳ ಸಂಬಂಧ. ಅವ್ರಿಗೆಲ್ಲ ಕೊಟ್ಟರು. ಅವ್ರು ಕನ್ನಡವಾಗ ನಾನು ಕಲಿಸಿದ್ರು. ನಮ್ಮ ಅಣ್ಣನ ಕಲಿಸಿದ್ರು ಸದಾನಂದ. ನಮ್ಮ ಸದಾನಂದ ಇದ್ದಿಲ್ಲ ಹೊರಗೆ ಬಿಟ್ಟಾಗ ನೀನಮ್ಮ ಅಂದ ಯಾಕಂತ ಹಿಂಗ ನಾವು ಹೇಳಿದ್ವಿ, ನೀವು ನಮ್ಮನಿಗೆ ಕೊಟ್ಟಾಗ ಅವ್ರಿಗೆ ನಮ್ಮ ತಮ್ಮನೇ ಕೊಟ್ಟಾಗ ನೀವೇನು ಕಾಳಜಿ ಮಾಡಬೇಡ್ರಿ. ಏನು ಶಿವನಿಗೆ ಆಯ್ತು ಆ ತಲವಾಯಿನ ನನಗೆ ಗುರ್ತ ಇಲ್ಲ ಅಂತ ಅವಾಗ ಅವರು ಹೀಗೆಲ್ಲ ಅವತ್ತಾಯ್ತು. ಎರಡನೇದಂದ್ರೆ ಅವರು ನಮ್ಮ ಕಲ್ಮೇಶ್ವರ ದೇವಸ್ಥಾನಕ್ಕೆ ನಾನು ಟ್ರಸ್ಟ್ ಮಾಡಿದಾಗ ಅವ್ರ ತ್ಯಾಗಜೀವಿ ನೋಡಿ ನಾನು ಅವ್ರನ್ನ ಟ್ರಸ್ಟ್ ಮೆಂಬರ್ ಡೈರೆಕ್ಟರ್ ಒಳಗೆ ಹಾಕೋಬೇಕಂದ್ರೆ ನಾನು ಸುರೇಶ್ ಮಿಸ್ತ್ರಿ ಕೂಡಿ ಮಾತಾಡ್ಕೊಂಡು ಪ್ರದೀಪ್ ಪಾಟೀಲ್ ಮಾಡ್ಕೊಂಡು ನಿಂತಿದ್ದು. ಬಂದರು ಮಲ್ಲೇಶ್ವರ ಮಲ್ಲೇಶ್ವರ ನೀನು ಮಾಡಬೇಕಪ್ಪ ಇದನ್ನ ನಾವೆಲ್ಲ ಮರ ನಮ್ಮನ್ನ ಹಾಕು ಗುರುನ ನಾವೆಲ್ಲ ಗುರು ನನ್ನ ಹಾಕು ಅವನ ನನಗೆ ಕೆಲಸ ಮಾಡು. ನಾನೇ ಜಾಸ್ತಿ ಮಾಡ್ಕೊತ ಏನು ನಿಮ್ಮ ಮಿಸಿಗೆ ಹೆರಿ ಯಾರು ಪೊಲೀಸ್ ಆಫೀಸರ್ಸ್ ಹೆರುತ್ತಾರೋ ಬಾರೋ ನೀ ಎಲ್ಲಿದ್ದವನಿಗೆ ಮತ್ತೆ ಇಂಥ ತ್ಯಾಗದೇವಿ ಇದ್ರು. ಒಳ್ಳೆಯದು ಯಾವುದೇ ಕೃಷಿ ಮಾಡೋ ಕೆಲಸ ಏನಿದ್ರು ನಮ್ಮ ವಕೀಲ ಮಲನ ಕೇಳ ಏನಂತ ನಾವು ಮಾಡಿಬಿಟ್ಟೆ. ಮಲನ ಕೇಳ ಅದು ಏನಂತ ಹೀಗೆಲ್ಲರಿಗೆ ಸಹಕಾರ ಕೊಟ್ಟು ಒಳ್ಳೆಯ ಜೀವನ ನಡೆಸಿದ್ರು. ಆ ದೇವರ ವಿಧಿ ಅವರಿಗೆ ಅದು ಮಾಡಿದ್ರು. ಅದನ್ನ ಇವರು 5ನೇ ಪುಣ್ಯಸ್ಮರಣೆ ಮಾಡಿ ಅವ್ರ ಮಕ್ಕಳು ಅವ್ರು ಹೆಂಗೆ ಮುಂದೆ ಅವ್ರು ಓದಿದ್ರು ಹಂಗೆ ನಡೀತಾರಂತ ಭರವಸೆ ಮಾಡಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಮಸ್ಕಾರ. 2018ರಿಂದ ಅದಕ್ಕಿಂತ 17ರಲ್ಲಿ ಅಷ್ಟೇ ಬರ್ತಿದ್ದೆ ಹೋಗ್ತಿದ್ದೆ. ನಮ್ಮ ಅವರು ನಮ್ಮ ಸೊಸೆಗೆ ಸದಾ ಸೀರೆ ಅಂತ ತಂದು ಕೊಡ್ತಾ ಇರ್ತಿದ್ರು. ಮನೆಗೆ ಬಂದಾಗ ಸೀರೆ ಹಿಡ್ಕೊಂಡು ಬರ್ತಿದ್ರು. ನಾನು ಯಾಕೆ ಅವರೇ ಕಷ್ಟ ಕೊಡ್ತಾರೆ ಭಾಳ ಶ್ರೀಮಂತರದ ಅಂತೇಳಿ ಕಾಮಿಡಿ ಮಾಡ್ಕೊಂಡು ನಮ್ಕೊಂತ ಇರ್ತಿದ್ವಿ. ಇಲ್ಲ ಆಮೇಲೆ ನೀನು ಅವ್ರ ಮಾಮ ಜೋಡಿ ಹೋಗು ಪರಿಚಯ ಮಾಡ್ಕೊ ಅವ್ರನ್ನ ಅಂದಿರ್ಬೇಕಾಗ್ತದೆ ಅಂತೇಳಿ ನಮ್ಗೆ ಹೇಳ್ತಾ ಇರ್ತಿದ್ರು. ಅವಾಗ ನಾನು ಒಂದಿಷ್ಟು ನಾನು ಹೋಗ್ತಿದ್ದೆ ಬರ್ತಿದ್ದೆ. ನಾನು ಹೆಚ್ಚಾಗಿ ಎಲ್ಲಿ ಹೋದ್ರು ಹೆಚ್ಚು ಇರ್ತಿರ್ಲಿಲ್ಲ. ಸುಮ್ಮನೆ ಮಾತಾಡ್ಸೋದು ರಾಮಬೇಕಾಗ್ತಾರ ಅಲ್ಲಾದ್ರೆ ಇಷ್ಟ ಈಗಾದ್ರೂ ಹಂಗೆ ಐತಿ. ಆದ್ರೆ ಅವ್ರು ಒಂದಿಷ್ಟು ದಿನ ನಮ್ಮ ಕಚೇರಿಗೆ ಬಂದರು. ಕಚೇರಿಗೆ ಬಂದಾಗ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು. ನಾನು ಅವಾಗ ಎಲ್ಲ ಅವ್ರ ಇತಿಹಾಸವನ್ನು ಸ್ವಲ್ಪ ಕಾರ್ಪೊರೇಷನ್ ನಾವು ಹೋಗ್ತಿದ್ವಿ ಬೇರೆ ಬೇರೆ ಕೆಲಸದ ಸಂದರ್ಭದಾಗ ಅವ್ರ ಇತಿಹಾಸವನ್ನು ಕೇಳ್ಕೊಂತ ಬರ್ತಿದ್ದೆ. ಗೋಪಾಲ್ ಕೃಷ್ಣ ಅಂತೇಳಿ ಕಮಿಷನರ್ ಇದ್ದಾಗ ಅವರನ್ನು ವಿಚಾರ ಮಾಡಿದ್ರೆ ಇಲ್ಲ ಮಲ್ಲೇಶಿ ಅಂತ ಹೇಳಿದ್ರು ಒಬ್ರು ಮೇಸಿಯವರು ಅವ್ರ ಹೆಂಗೆ ನೋಡಿ ಜೀವನ ಕಲ್ಕೋಬೇಕು ಅಂತೇಳಿ ಬರೆಯೋದನ್ನ ನಾನು ವಿಚಾರ ಮಾಡಿದೆ. ಅವಾಗ ನನಗೆ ಆಶ್ಚರ್ಯದ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಯಾಕೆ ಅವ್ರೇನು ವಿಶೇಷತೆ ಅದಾರ ಅಂತೇಳಿ ಒಂದಿಷ್ಟು ಅವಾಗ ಸುಮ್ಮನೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಕಮಿಷನರ್ ಕುಡಿಯೋದ್ರಿಂದ ಹೋಗಿ ಭೇಟಿ ಆಗ್ತಿದ್ದೆ. ಇಲ್ಲ ಅಂದ್ರೆ ಅವ್ರು ಕರ್ಕೊಂಡು ಎಲ್ಲಿ ಕ್ಯಾಂಟೀನ್ ನನಗೆ ಒಂದಿಷ್ಟು ಚಾ ಕುಡಿಸ್ತಿದ್ರು. ನಾವು ಅವ್ರ ಜೊತೆ ಹೋದಾಗ ಆ ವಿಚಾರಗಳನ್ನು ಹಿನ್ನೆಲೆಯಾಗಿ ಕಾರ್ಪೊರೇಷನ್ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡೆ. ಅವಾಗ ವಾಣಿಜ್ಯ ತೆರಿಗೆ ಸಂಗ್ರಹದಲ್ಲಿ ವಿಶೇಷವಾಗಿ ಅವ್ರ ಕರ್ತವ್ಯವನ್ನು ಮಾಡುವಂತ ಸಂದರ್ಭದೊಳಗ ಅವರಿಗೆ ಏನೆಲ್ಲ ಕಷ್ಟಗಳು ಬರ್ತಿದ್ವು. ಈಗಿನ ನೌಕರಿಗಳು ಆಗಿನ ನೌಕರಿಗಳು ಬಹಳಷ್ಟು ವ್ಯತ್ಯಾಸ. ಈಗ ನೌಕರಿ ಮಾಡೋದಂದ್ರೆ ಬಹಳ ಕಷ್ಟ ಇದೆ. ಅಂಥದ್ರಲ್ಲೂ ಕೂಡ ಟ್ಯಾಕ್ಸ್ ಕಟ್ಟಾಕ್ ಬಂದಾಗ ಎಲ್ಲಾ ವರ್ಗದವರು ಬರ್ತಿದ್ರು. ಇಲ್ಲ ರೀ ಸರ್ ಆಗ ಬೆಳಗ್ಗೆ ಸರ್ ಹೇಳಿದ್ರು ಏನ್ರೆ ಅಲ್ಲಿ ತಲವಾರಿ ಹೋಗ್ರಿ ಅಂತೇಳಿ. ಕೆಲವೊಂದು ವಿಚಾರ ಮಾಡಿ ಏನಿಲ್ಲ ನೀವು ಯಾರು ತಲವಾರಿ ಅಂತ ಗೊತ್ತಾಗಿಲ್ಲ ಅಂದ್ರೆ ಮೀಸಿ ಚಂದ ಇಟ್ಕೊಂಡಾಗ ಅವರ ತಲವಾರಿ ನೋಡ್ರಿ ಅನ್ನುವಂತ ಮಾತು ಅದೊಂದು ಗುರುತು ಕೂಡ ಇತ್ತು. ಅಷ್ಟೊಂದು ರೀತಿ ಒಳಗ ಅವ್ರ ಕೆಲಸ ಮಾಡಿದ್ರು. ಒಂದು ಬಹಳ ಮುಖ್ಯವಾದಂತ ವಿಚಾರ ಅಂತಂದ್ರೆ ಅವರಲ್ಲಿ ಎಂದೂ ನಾ ಕರ್ತವ್ಯ ಮಾಡ್ತಾ ಇದ್ದೀನಿ ನನ್ನ ನೌಕರಿ ಇದು ಅಂತ ಎಂದು ಅಂದುಕೊಂಡಂತ ವ್ಯಕ್ತಿಗಳ ಅಲ್ಲ ಅವರು. ಅದು ನನ್ನ ಸಮಾಜ ಸೇವೆ ನನ್ನ ವೃತ್ತಿ ಬದುಕಿನ ಜೊತೆಗೆ ನಾನು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂತ ಆದರ್ಶವಾಗಿ ಇದ್ದುಕೊಂಡು ನೌಕರಿಯನ್ನು ಸೇವೆಯನ್ನು ಸಲ್ಲಿಸುವಂತ ಮಲ್ಲಿಕಾರ್ಜುನ ತಲವಾರಿ ನಾನು ನೋಡಿಕೊಂಡ ಹಾಗೆ. ಇನ್ನು ಎರಡನೇ ವಿಚಾರ ಅಂತ ಹೇಳಿದ್ರೆ ಆಗ ಹೇಳಿದ್ರು ಯಾವ ಅಧಿಕಾರಿಗಳಲ್ಲಿ ಎಲ್ಲರ ಜೊತೆ ಕೆಲವು ಸರ್ ಹೇಳಿದ್ರು ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಅಧಿಕಾರಿಗಳ ಜೊತೆ ಬಹಳಷ್ಟು ಮುಖ್ಯವಾದದ್ದು ಏನಂದ್ರೆ
ಎಂತೆಂಥ ಅಧಿಕಾರಿಗಳು ಬರ್ತಾರ ಗೊತ್ತಿಲ್ಲ, ಅವ್ರ ಜೊತೆಗೆ ಅಧೀನದಲ್ಲಿ ಕೆಲಸ ಮಾಡಬೇಕು. ಆ ಕೆಲಸ ಮಾಡುವಂತ ಸಂದರ್ಭದೊಳಗ ಎಂದೂ ಅವರಿಗೆ ಯಾರಿಗೂ ಕೂಡ ಕೆಟ್ಟ ವ್ಯಕ್ತಿಯಾಗಿ ಕಂಡಿಲ್ಲ. ಬಹಳಷ್ಟು ಪ್ರಾಮಾಣಿಕವಾಗಿ ಅವ್ರೇನು ಜವಾಬ್ದಾರಿಯನ್ನು ಕೊಟ್ಟಿರ್ತಾರ ಅಷ್ಟೇ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು, ಆ ಸಮಸ್ಯೆ ಏನಾದ್ರು ಬಂದ್ರೆ ಅದಕ್ಕೆ ಯಾವ ರೀತಿ ತಮ್ಮ ಮಾತಿನ ಮೂಲಕ ಅವರೇನು ದೊಡ್ಡ ವಿಚಾರವಾಗಿ ಅದನ್ನೇನು ತಗೊಂಡು ಹೋಗ್ತಿರಲಿಲ್ಲ, ಬಹಳ ಮಾತಿನ ಮೂಲಕ ಅವ್ರು ಬಂದವರನ್ನು ಶಾಂತವಾಗಿ ಮಾತಾಡಿಸಿದ ಜೊತೆಗೆ ಅದರಲ್ಲಿ ಏನಿದೆ ಏನಿಲ್ಲ ಅದನ್ನು ತಿಳಿಸಿಕೊಡುವಂತ ಕೆಲಸ. ಆ ನಿಷ್ಠೆಯಿಂದನೇ ಅವರೆಲ್ಲರ ಮನಸ್ಸನ್ನ ಗೆದ್ದು ಆ ಕಾರ್ಪೊರೇಷನ್ ಅಲ್ಲಿ ಮಾದರಿಯಾಗಿ ನಿಂತ ವ್ಯಕ್ತಿ. ಇನ್ನೂ ಒಂದು ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ ಅವರ ಶಿಕ್ಷಣದ ಬಗ್ಗೆ ಬಂದಂತ ಮಕ್ಕಳಿಗೆ ನನ್ನ ಹೆಂಡತಿಗೂ ಕೂಡ ಶಿಕ್ಷಣಕ್ಕೆ ಆಶ್ರಯ ಆಗಿದ್ದಾರೆ. ವಿಶೇಷವಾಗಿ ಅವರು ನಮ್ಮ ಪತ್ನಿ ನೀಲಮ್ಮ ಅವರು ಬಹಳಷ್ಟು ಜನರಿಗೆ ಸ್ವಲ್ಪ ಆಶ್ರಯಾಗಿ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ಪ್ರೋತ್ಸಾಹವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ನಾನು ನನ್ನ ಹೆಂಡತಿಗೂ ಕೂಡ ನೋಡಿದ್ದೆ, ಕಂಡಂತ ಹಾಗೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೂ ಕೂಡ ಅವರು ಸಾಕಷ್ಟು ನಾನು ಒಂದೆರಡು ಕಡೆ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆ, ವಿಶೇಷವಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದಾಗ ಏನಾರ ಇದ್ರು ಈಗ ಶಿವಳ್ಳಿ ಅವರು ಹೇಳಿದ್ರು ಆ ಮಾತನ್ನು, ಅಲ್ಲಿ ಇವ್ರು ಮುಂದಾಡಕ್ಕೂ ಬೇಕು ಜನರಿಗೆ ಏನಾರ ಇದ್ರೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ತಮ್ಮ ನಿಷ್ಠೆ, ವಿಶೇಷವಾಗಿ ಏನಿಲ್ಲ ಶ್ರಮ ಪಡ್ತಾರ, ನಿಷ್ಠೆಯಿಂದ ಅದನ್ನ ಜವಾಬ್ದಾರಿ ತಗೋತಾರ, ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾರ. ಈ ಗುಣಗಳಿಂದಾನೆ ಎಲ್ಲರೂ ಅವರನ್ನ ಅವರೇ ಬೇಕು, ಮಲೇಶಿಯನ್ ಬೇಕು. ಅವ್ರು ಹೆಚ್ಚಾಗಿ ಮಲ್ಲಿಕಾರ್ಜುನ ಅಂದಿದ್ದು ನನಗೆ ಗೊತ್ತಿಲ್ಲ, ಹೆಚ್ಚಾಗಿ ಮಿಷೆ ಮಲೇಶಿನ ಅಂತಿದ್ರು. ಅಷ್ಟೊಂದು ಮಲೇಶಿಯನ್ ಆಗಿದ್ರು ಸಾಕು, ಮಲೇಶಿಯನ್ ಆಗಿದ್ರು ಸಾಕು ಅನ್ನೋದು. ಕಲ್ಮೇಶ್ವರ ದೇವಸ್ಥಾನದಲ್ಲಿ ಅವರು ಟ್ರಸ್ಟಿ ಇದ್ದಾಗಲೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದಾಗ ಹೊರಗಡೆ ಬೇರೆ ಬೇರೆ ಕಡೆಯಲ್ಲಿ ಕೆಲವೊಂದು ಅವ್ರ ಕಾರ್ಪೊರೇಷನ್ ಇದ್ರು ಕೂಡ ಎಲ್ಲಾ ಇಲಾಖೆಗಳಲ್ಲಿ ನೌಕರದಾರ ಏನ್ ಮಾಡ್ತಾರೆ, ಟ್ಯಾಕ್ಸ್ ಕಟ್ಬೇಕಲ್ಲ, ಮನೆಯನ್ನ ಟ್ಯಾಕ್ಸ್ ಕಟ್ಬೇಕು ಕಾಲೇಜ್. ಅವ್ರು ಹೋದ್ರಂದ್ರೆ ಮಲೇಶಿಯನ್ ಆಗಿದ್ರು ಸಾಕು, ಅವ್ರು ಹೋಗಿ ಅವ್ರ ಬ್ಯಾಗ್ ಚೀಟಿ ಕೊಟ್ಟು ಅವರೇ ರೊಕ್ಕ ಕಟ್ಟುವಂತ ಸ್ಥಿತಿ ಒಳಗೂ ಇದ್ರು. ಅವ್ರ ಬ್ಯಾಗ್ ಕೊಟ್ಟು ಬಂದ್ರೆ ಎಲ್ಲ ಸಾಕು. ಆ ರೀತಿಯಾದಂತ ಅವರ ಜೀವನವನ್ನ ನೋಡಿದ್ರೆ ಅಷ್ಟೊಂದು ರೀತಿ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿದಂತರು. ಮತ್ತೆ ಇನ್ನೊಂದು ಶಿಕ್ಷಣಕ್ಕೆ ಬಹಳ ಮಹತ್ವವನ್ನ ಕೊಟ್ಟಾರ. ಅವರ ಮಕ್ಕಳಾದ್ರು 3 ಮಂದಿನೂ ಹಾಗೆ ಬೆಳೆಸಿದಾಗ ಅದನ್ನ ಹೊರತುಪಡಿಸಿ ಅವ್ರ ಸಂಬಂಧಿಕರಲ್ಲಿ ಯಾರೇ ಇರಲಿ ಅವ್ರು ಹೆಂಗಿದಾರ ಅಂದ್ರೆ ಅವ್ರು ಚಲೋ ಓದಿಸ್ರಿ, ಅವ್ರನ್ನ ಬೆಳೆಸ್ಕೊಡ್ರಿ, ಅದರಿಂದ ತಮ್ಮಷ್ಟಕ್ಕೆ ತಾವು ಬೆಳಿತಾರ, ಅದಕ್ಕೇನಾದ್ರೂ ಸಹಾಯ ಬೇಕಂದ್ರೆ ನನಗೆ ಅಂತಂದ್ರೆ ಸಾಕು, ಅವ್ರಿಗಿಂತ ಮತ್ತೆ ನೀಲಮ್ಮವ್ರು ಹಾಜರಲ್ಲಿ. ಆ ರೀತಿಯಾದಂತಹ ರೀತಿ ಒಳಗ ಕೆಲಸವನ್ನ ಮಾಡಿದ್ದಾರೆ. ಮತ್ತು ವಿಶೇಷ ಇನ್ನೊಂದಂದ್ರೆ ಅವರು ಧಾರ್ಮಿಕವಾಗಿ ವಿಚಾರಗಳನ್ನ ತಮ್ಮ ಅವರ ಶಕ್ತಿನ ಅಲ್ಲಿತ್ತು ಅಂತ ಅಂದ್ರೆ ತಪ್ಪಾಗ್ಲಿತ್ತು. ಧಾರ್ಮಿಕವಾಗಿ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಅಂದ್ರೆ ಅದರಲ್ಲಿ ತೊಡಗಿಕೊಳ್ಳೋದು, ಏನೇ ಬಂದರೂ ಅದು ಸಾಲ್ವ್ ಮಾಡ್ಬೋದು ಅನ್ನುವಂತ ನಂಬಿಕೆಯನ್ನ ಇಟ್ಕೊಂಡಂತು ಆ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲೂ ತಮ್ಮನ್ನು ತಾವು ತೊಡಕೊಂಡಿದ್ರು. ಮತ್ತು ಅಲ್ಲಿ ಯಾವುದೇ ನಗರ ಪ್ರದೇಶಗಳಲ್ಲಿ ಅಲ್ಲಿ ಏನಾದ್ರೂ ಸಮಾಜೋಪಮುಖಿಯಾದಂತ ಕೆಲಸ ಮಾಡಕ್ಕೆ ತಾವು ಮುಂದೆ ಬಂದು ನಿಂತ್ಕೊಂಡು ಕೆಲಸ ಮಾಡಿ ಉಳಿದವರಿಗೆ ಮಾದರಿಯಾಗಿ ಅವರನ್ನು ತೊಡಗಿಕೊಳ್ಳುವಂತೆ ಮಾಡುವಂತ ಗುಣವನ್ನ ಇಟ್ಕೊಂಡಂತವರು. ಹಾಗಾಗಿ ಅವರನ್ನ ಸ್ಮರಿಸೋರು. ಒಂದು ನಾನು ಇನ್ನೊಂದು ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ನಾನು ಬಹಳ ಉತ್ಸುಕನಾಗಿದ್ದೇನೆ. ಎಲ್ಲರೂ ಕುಟುಂಬದವರು ಸೇರಿಕೊಂಡು ಅವ್ರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಅನ್ನ ಮಾಡುವಂದ್ರೆ ನಾನು ನಿಮ್ ಜೊತೆಗೆ ಇರ್ತೇನೆ. ಆ ಟ್ರಸ್ಟ್ ಬೇಕಾದ್ರೆ ಇಲ್ಲಾಂದ್ರೆ ನಿನ್ನೆ ನಾನು ಮೇಘಾವತಿಯನ್ನು ನಾವು ಮಾತಾಡಿ ಇಲ್ಲ ಒಂದು ದತ್ತಿ ಇಳಿಸ್ಬೋದು, ದತ್ತಿ ಇಟ್ಟರೆ ಇನ್ನೂ ಚಲೋ, ಇರ್ಲಿಲ್ಲ ಅಂದ್ರೂ ಕೂಡ ಪ್ರತಿ ವರ್ಷ ಅವರನ್ನ ನೆನಪಿಸಿಕೊಳ್ಳುವಂತ ಕೆಲಸ ಆಗ್ತದೆ. ಇಲ್ಲ ಅಂದ್ರೆ ಟೆಸ್ಟ್ ಮಾಡಿ ಅದೇ ದುಡ್ಡಿನಿಂದ ಒಂದಿಷ್ಟು ಮಕ್ಕಳಿಗೆ ಆಗಲಿ, ಶೈಕ್ಷಣಿಕವಾಗಿ ಆಗಲಿ, ಅಥವಾ ನೀವು ನಿಮ್ಮ ಆಸಕ್ತಿಯ ಕ್ಷೇತ್ರ ಏನಿದೆ ಆ ಕ್ಷೇತ್ರದ ಪುಟ್ಟು ಇದ್ದಾರೆ, ಮತ್ತೆ ಶ್ರೀಕಾಂತ್ ಅವರು ಇದ್ದಾರೆ, ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಇದ್ದಾರೆ, ತಾಯಿಯವರು ಇದ್ದಾರೆ. ಅವರೆಲ್ಲರೂ ಕೂಡಿಕೊಂಡು ನಮ್ಮ ಕುಟುಂಬದ ಒಂದರ ಒಳಗೆ ಒಂದು ಟ್ರಸ್ಟ್ ಅನ್ನು ಮಾಡಿಕೊಂಡು ಪ್ರತಿ ವರ್ಷ ಅವರ ವಿಚಾರಧಾರೆಗಳನ್ನು ಏನ್ ಹಂಚ್ಕೊಳ್ತಾ ಇದ್ರು. ಇದರ ವಿಶೇಷ ಇನ್ನೂ ಒಂದಂದ್ರೆ ಈಗಿನ ನೌಕರರಿಗೆ ಯುವಕರು ನನ್ನನ್ನು ಆದಿಯಾಗಿ ಹಿಡ್ಕೊಂಡು ಹೇಳುತ್ತೆ, ನಾವು ಕೆಲಸ ಮಾಡ್ಬೇಕಾದ್ರೂ ಸ್ವಲ್ಪ ಮೈಗಂತರ ಮಾಡ್ತೀವಿ. ಏನ್ ಕೂಡ ಸಂಬಂಧ ನಮ್ಮ ಹೆಂಗಂತೂ ಪಗಾರ ಬಂದೇ ಬರ್ತದೆ, ನಾವೇನ್ ಮಾಡಿದ್ರು ನಡೀತದೆ ನಮ್ಮ. ಬಟ್ ಆದ ನಮ್ಮ ಸೇವೆಯನ್ನ ನಾವು ಈ ರೀತಿಯಾಗಿ ಮಲ್ಲೇಶ್ ಕಟ್ಟರ್ ಅವರು ಹೇಗಿದ್ದಾರಲ್ಲ ಅವರ ಸೇವೆಯಾಗಿ ಮಾದರಿಯಾಗಿರ್ಬೇಕಂದ್ರೆ ಈಗಿನ ನೌಕರದಾರರು ಕೂಡ ಒಂದು ತರಬೇತಿ ರೂಪದೊಳಗೆ ಒಂದು ಆದರ್ಶಗಳನ್ನು ಕೊಡುವಂತ ಕೆಲಸ ಆಗಲಿ ಇಂಟ್ರೆಸ್ಟ್ ಇಂದ ಅವ್ರು ಹೇಗೆ ಬದುಕಿ ಮಾದರಿಯಾಗಿತ್ತು ಆ ರೀತಿಯಾದಂತ ಇನ್ನೂ ಒಂದಿಷ್ಟು ಸಮಾಜಮುಖಿಯಾದಂತ ಆ ಧಾರ್ಮಿಕ ಕ್ಷೇತ್ರದ ಕೆಲಸ ಕಾರ್ಯಗಳು ಆ ಟ್ರಸ್ಟ್ ಮೂಲಕ ಆಗಲಿ. ಈ ಟ್ರಸ್ಟ್ ಮಾಡುವಂತ ಕೆಲಸವನ್ನ ಅವರ ಕುಟುಂಬದ ಎಲ್ಲ ಸದಸ್ಯರು ಮತ್ತು ಕೆರೆಮನೆ ಬಳಗದ ಮೇಘ ಇದ್ದಾರೆ ಅವರೆಲ್ಲರೂ
ಅವರು ₹1 ಎಲ್ಲಿ ಕಪ್ಪು ಸಿಕ್ಕಿಲ್ಲ ಹಾಗೆ ನೋಡ್ಕೊಂಡಂತ ಮೇಘ ಹುಕ್ಕೇರಿ ಅವರು ಆ ಟ್ರಸ್ಟ್ ಒಳಗಿದ್ದು ಬಹಳ ಇನ್ನೂ ಉತ್ತುಂಗಕ್ಕೆ ಹೋಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ ನಾನು ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ಬೇಕಂತ ಆಸೆ ಇತ್ತು. ಹಾಗಾಗಿ ನನ್ನನ್ನು ಕೆಲವೊಂದೆರಡು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ, ಶಾಂತವಾಗಿ ಕೇಳಿಕೊಳ್ಳುವಂತ ನಿಮಗೂ ವಂದಿಸಿ, ಪೂಜ್ಯ ಪಾದಗಳಿಗೆ ನಮಸ್ಕರಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ನಾನು ಇವತ್ತು ನಮ್ಮ ಮಾವನವರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಏಪ್ರಿಲ್ ತಿಂಗಳಿಗೆ ನಮ್ಮ ಮಾವನವರು ತೀರಿ ಹೋಗಿ 5 ವರ್ಷಗಳು ಕಂಡಿದ್ದಾರೆ ಎಂದು ಹೇಳಲು ನಮಗೆ ದುಃಖವಾಗುತ್ತದೆ. ಯಾಕಂದ್ರೆ ನಮ್ಮ ಮಾವನವರು ನಾನು ಮದುವೆಯಾಗಿ ಬಂದಾಗಿಂದ ಅವ್ರು ಇರುವವರೆಗೂ ನಾನು 10 ವರ್ಷಗಳ ಕಾಲ ನಮ್ಮ ಮಾವನವ್ರನ್ನ ನೋಡಿದ್ದೇನೆ. ಅವರು ನಮ್ಮ ಜೊತೆ ಸೊಸೈಟಿ ಜೊತೆ ಯಾವಾಗಲೂ ಫ್ರೆಂಡ್ಲಿ ಆಗಿರ್ತಾ ಇದ್ರು. ಯಾವತ್ತೂ ನಮಗೆ ಅವರು ಒಂಥರ ಸ್ಟ್ರಿಕ್ಟ್ ಮಾವ ಅಂತ ಅನಿಸ್ತಾ ಇರಲಿಲ್ಲ. ಯಾವಾಗಲೂ ಫ್ರೆಂಡ್ಲಿ ಆಗಿರ್ತಾ ಇದ್ರು. ನಮ್ಮ ಜೊತೆಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾ ಇದ್ರು. ಯಾವಾಗಲೂ ಪ್ರೀತಿಯಿಂದ ಅಕ್ಕರಿಂದ ಮಾತಾಡ್ತಾ ಇದ್ರು ನಮ್ಮನ್ನ. ಯಾಕಂದ್ರೆ ನಾನು ಮದುವೆ ಬಂದಾಗ ಇನ್ನ ಗ್ರಾಜುಯೇಷನ್ ಮಾಡ್ತಾ ಇದ್ದೆ. ಮಾತಾಡಪ್ಪ ಮಾಮ ಅವರು ಹೇಳ್ದಂಗೆ ಶಿಕ್ಷಣಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅವರು. ನಾನು ಗ್ರಾಜುಯೇಷನ್ ಮಾಡ್ತಾ ಇದ್ದೆ. ನನಗೆ ಕಾಲೇಜಿಗೆ ಕರ್ಕೊಂಡು ಬರೋದು, ನಾನೇನಾದ್ರು ಬುಕ್ಸ್ ಬಿಟ್ಟು ಹೋದ್ರೆ, ಲ್ಯಾಪ್ಟಾಪ್ ಬಿಟ್ಟು ಹೋದ್ರೆ ಅದನ್ನ ಡಿಪ್ಲೊಮಾ ಏನಂತ ಫೋನ್ ಮಾಡ್ಬಿಟ್ಟು ಸಾಕು ಇಮಿಡಿಯೇಟ್ ಆಗಿ ತಂದ್ಕೊಡ್ತಾ ಇದ್ರು ನಮಗೆ. ಜೊತೆಗೆ ನಾನು 2ನೇ ಮಗುನ ಪ್ರೆಗ್ನೆಂಟ್ ಇದ್ದಾಗ ನನಗೆ ಹೈಯರ್ ಸ್ಟಡಿ ಮಾಡಲಿ MPhil ಮಾಡಲು ಸೀಟ್ ಸಿಕ್ಕಿತ್ತು. ಅವಾಗ ಕೂಡ ನನಗೆ ಭಾಳ ಸಪೋರ್ಟಿವ್ ಆಗಿ ಮಾಡ್ತೀವಿ ಸೀಟ್ ಸಿಕ್ಕಿದೆ ಅಂತ ಹೇಳಿ ಭಾಳ ಸಪೋರ್ಟಿವ್ ಇಂದ ನನಗೆ ಹೈಯರ್ ಸ್ಟಡಿ ಮಾಡಲಿಕ್ಕೆ ಬೆಂಬಲವನ್ನು ನೀಡಿದ್ರು. ಅವಾಗಲೂ ಕೂಡ ನನಗೆ ಕ್ಲಾಸಸ್ ಲೇಟ್ ಆದಾಗ ಎಷ್ಟೋ ಸಾರಿ ನಾನು ಟಿಫಿನ್ ಊಟವನ್ನು ಮಾಡದೆ ಹೋದಾಗ ಮತ್ತೆ ಅವರು ಹೊರಗಡೆ ಕೊಟ್ಟು ಕಳಿಸ್ತಾ ಇದ್ರು, ನಮ್ಮ ಮಗನ ತಂದು ಕೊಡ್ತಾ ಇದ್ರು. ಈ ರೀತಿ ನಮ್ಮ ಜೊತೆ ಒಬ್ಬ ತಂದೆ ತಮ್ಮ ಮಗಳನ್ನ ಯಾವ ಥರ ನೋಡ್ಕೊಳ್ತಾ ಇದ್ರಲ್ಲ ಅದೇ ರೀತಿ ಸೊಸೆಯರ ಜೊತೆಗೆ ಇರ್ತಾ ಇದ್ರು ನಮ್ಮ ಮಾವನವರು. ಜೊತೆಗೆ ನಮ್ಮ ಮಕ್ಕಳನ್ನು ಸಹ ಬಹಳ ಪ್ರೀತಿಯಿಂದ, ನಮ್ಮ ಮಕ್ಕಳು ಅಷ್ಟೆಲ್ಲ 6 ಮಕ್ಕಳನ್ನು ಸಹ ಬಹಳ ಪ್ರೀತಿಯಿಂದ ಅಕ್ಕರಿಂದ ರೀತಿ ಆಡಿಸಿದ್ರು. ನಾನು ಎಷ್ಟೋ ಸಾರಿ ನಮ್ಮ ಅತ್ತೆಯವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಮನೆಯಾಗ ನಮ್ಮ ಹುಡುಗರು ನಮ್ಮ ಅಮ್ಮನ ಮೇಲೆ ಬಿಟ್ಟು ಹೋಗ್ತಾ ಇದ್ವಿ. ಅವಾಗ ಅವ್ರಿಗೆಲ್ಲ ಊಟ ರೆಡಿ ಮಾಡಿ ಬಾಟ್ಲೊಳಗೆ ಹಾಕಿ ಇಟ್ಟೇವಿ, ಸ್ವಲ್ಪ ಕೊಡ್ರಿ ಅವ್ರಿಗೆ ಅಂತ ಹೇಳಿ ಹೋಗ್ಬಿಟ್ಟು ಸಾಕು ಅವ್ರು ಕೊಡ್ತಾ ಇದ್ರು ಮಕ್ಕಳಿಗೆಲ್ಲ. ಈ ರೀತಿಯಾಗಿ ಯಾವಾಗಲೂ ನಮ್ಮ ಜೊತೆ ಸಪೋರ್ಟಿವ್ ಆಗಿ ಇದ್ರು. ನಮ್ಮ ಸಂತೋಷಗಳಲ್ಲಿ ಸಂತೋಷವನ್ನು ಪಡ್ತಾ ಇದ್ರು, ಕಷ್ಟಗಳಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಗೆ ಯಾವಾಗಲೂ ಮಾರ್ಗದರ್ಶನವನ್ನು ನೀಡ್ತಾ ಇದ್ರು. ಈ ರೀತಿಯಾಗಿ ನಮ್ಮ ಮಾವರು ಯಾವಾಗಲೂ ನಮ್ಮ ಜೊತೆ ಫ್ರೆಂಡ್ಲಿ ಆಗಿದ್ರು. ಅದರಿಂದ ನಾನು ಅವರಿಂದ ಸಾಕಷ್ಟು ಮೌಲ್ಯಗಳನ್ನ ತಿಳ್ಕೊಂಡೇನೆ. ಅವುಗಳನ್ನ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಒಂದು ಸಣ್ಣ ಕವನದೊಂದಿಗೆ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇದನ್ನು ನಾನೇ ಬರೆದಿದ್ದೆವು. ಸೊಸೆಯನ್ನು ಮಗಳಂತೆ ಕಂಡರು ನಮ್ಮ ಮಾವನವರು, ಮೊಮ್ಮಕ್ಕಳನ್ನು ಮಕ್ಕಳಂತೆ ಕಂಡರು ನಮ್ಮ ಮಾವನವರು. ಪ್ರತಿ ಹೆಜ್ಜೆಗೂ ಧೈರ್ಯ ಹಾಗೂ ಬೆಂಬಲ ನೀಡಿದ ನಮ್ಮ ಮಾವನವರು ಜೀವನದ ಪ್ರತಿಯೊಂದು ಘಟ್ಟಗಳನ್ನು ತುಂಬಾ ಸಂತೋಷದಿಂದ ಅನುಭವಿಸಿ ತಮ್ಮ ಸಾರ್ಥಕ ಜೀವನವನ್ನು ಸವೆದರು. ಧನ್ಯವಾದಗಳು. ನೀನೊಲಿದರೆ ಬರಡು ಹಯನವುದಯ್ಯ, ನೀನೊಲಿದರೆ ವಿಷವು ಅಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪರಿಪದಾರ್ಥಗಳು ಇದರಲ್ಲಿ ಇಬ್ಬವು ಕೂಡಲ ಸಂಗಮ ದೇವ ಅಂತ ಬಸವಾದಿ ಪ್ರಮುಖರನ್ನು ಸ್ಮರಿಸುತ್ತಾ ಇಂದಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅವರನ್ನು ಕುರಿತು 1 ತಾಸು ಮಾತಾಡಂದ್ರು ನಾನು ಮಾತನಾಡುವಂಥವಳು. ಯಾಕೆ ಅಂದರೆ ಸಮೀಪದ ಲಕ್ಷ್ಮೇಶ್ವರದ ಸಮೀಪದ ಮುಳುಗುಂದದ ಬಾಲಲೀಲಾ ಮಹಂತ ಸ್ವಾಮಿಗಳ ಮಠವನ್ನು ಅತ್ಯಂತ ಭವ್ಯವಾಗಿ ಅದ್ಭುತವಾಗಿ ನಿರ್ಮಿಸಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಜಾತ್ರೆಯನ್ನು ಮಾಡುವುದನ್ನು ನೀವೆಲ್ಲರೂ ಅದನ್ನು ನೋಡಲೇಬೇಕು. ಅಂತಹ ಭವ್ಯವಾದಂತಹ ಮಠವನ್ನು ಇಂದು ಇಷ್ಟು ಬೆಳಕಿಗೆ ತಂದು ಸಾಕಷ್ಟು ಬಾಲಲೀಲಾ ಮಹಂತ ಸ್ವಾಮಿಗಳನ್ನು ಕುರಿತು ಅನೇಕ ಗ್ರಂಥಗಳನ್ನು ಪ್ರಕಟಿಸಿದಂತಹ ಇಂದಿನ ಈ ಸಾನ್ನಿಧ್ಯ ವಹಿಸಿದಂತಹ ಮಹಾಸ್ವಾಮಿಗಳ ಅವರಿಗೆ ಪಾದಗಳಿಗೆ ಹಣೆಮಣಿದು ಅವರ ಬಗ್ಗೆ ಹೇಳೋದು ಅಂದರೆ ದುಃಖ ಆಗ್ತದೆ. ಯಾಕಂದರೆ ಆ ರೀತಿಯಾಗಿ ನಮ್ಮ ಅಳಿಯಂದ್ರಲ್ಲ, ನಮ್ಮ ಮನೆತನದ ಕೆರೆಮರಿ ಮನೆತನದ ಹಿರಿಯ ಮಗ ಆಗಿದ್ರು ನಿಜವಾಗಿಯೂ ಅಂತಹ ಅತ್ಯಂತ ನಡೆಯಲ್ಲಿಯೂ ನುಡಿಯಲ್ಲಿಯೂ ಆಚಾರದಲ್ಲಿಯೂ ವಿಚಾರದಲ್ಲಿಯೂ ಕೂಡ ಅತ್ಯಂತ ಸರಳ ಸಜ್ಜನಿಕೆ ಸಾಕಾರ ಮೂರ್ತಿ ಆಗಿದ್ರು ಶ್ರೀಯುತ ಮಲ್ಲಣ್ಣನವರು. ಅವರ ಬಗ್ಗೆ ನಾನು ಎಷ್ಟು ಹೇಳಿದ್ರು
ಕಡಿಮೆ. ಯಾಕೆ ಅಂದ್ರೆ ನನಗೆ ನಾಲ್ಕು ಮಕ್ಕಳು, 3 ಮಕ್ಕಳು ಹೆಣ್ಮಕ್ಳು, 4 ಮಕ್ಕಳು, 4 ಮಕ್ಕಳ ಮದುವೆಯನ್ನು ನಾವು ಮೊದಲನೇ ಮಗಳ ಮದುವೆಯನ್ನು ನಮ್ಮ ಲಕ್ಷ್ಮೇಶ್ವರದಲ್ಲಿ ಯಾವ ಕಲ್ಯಾಣ ಮಂಟಪ ಇರಲಿಲ್ಲ ಅಂತ ಮಗ ಮಗನ, ಅದ್ರ ಜೊತೆಗೆ ಮಗಳು ನೀಲಮ್ಮ, ಇಬ್ಬರು ಗಂಡ ಹೆಂಡತಿ ಬರಲೇಬೇಕು. ನಮ್ಮ ದೇವರಿಗೆ ಇಬ್ಬರು ದಂಪತಿಗಳು ಬಂದಾಗ ಕೂಡಬೇಕು. ಅವರ ನೇತೃತ್ವದೊಳಗೆ ಅವ್ರಿಗೆ ಹೇಳಿ ಮುಂದೆ ಯಾವುದೇ ಕೆಲಸವನ್ನು ಮಾಡ್ತಿದ್ರು. ಹಿರೇಮಗಳ ಮದುವೆಯನ್ನು ಕಂಪ್ಲೀಟು ಮಾಮಾರ ಹೆಂಗೆ ಮಾಡೋದಪ್ಪ, ನಾವು ನಮ್ಮಲ್ಲಿ ಕಲ್ಯಾಣ ಮಂಟಪ ಇಲ್ಲ, ನಮಗೆಲ್ಲ ನಮ್ಮ ಕಾಲೇಜ್ ಮಂದಿ ಹೈಸ್ಕೂಲ್ ಮಂದಿ ಎಲ್ಲ ಐತಿ, ಹೆಂಗೆ ಮಾಡೋದಂದ್ರೆ ಮಾಮಾರ ನೀವು ಏನು ಚಿಂತೆ ಮಾಡಬೇಡ್ರಿ, ನಾವು ಅದನ್ನು ಮಾಡ್ತೇವೆ, ಇಲ್ಲೇ ಧಾರವಾಡದಲ್ಲೇ ನಾವು ಮಾಡ್ತೇವೆ, ನೀವು ಅದಕ್ಕೆ ಧೈರ್ಯದಿಂದ ಹೂ ಅಂತ ಕೇಳಿಬಿಡ್ರಿ ಅಂದರು. ತಾವೇ ಎಲ್ಲ ಇಬ್ಬರು ಗಂಡ ಹೆಂಡತಿ ನಿಂತ್ಕೊಂಡು ನನ್ನ ಹಿರೇಮಗಳ ಮದುವೆ, ನಂತರ ಎರಡನೇದು ಹುಕ್ಕೇರಿ ಅವರದು, ಅದನ್ನು ಕೂಡ ಅಕ್ಕನ ಬಳಕಿದ್ದು ಒಂದು ಬುಕ್ ಮಾಡೋದ್ರಿಂದ ಹಿಡಿದು ಲಗ್ನ ಆಗಿ ಅವ್ರಿಗೆ ಕರ್ಕೊಂಡು ತನಕ ಎಲ್ಲ ಕಾರ್ಯವನ್ನು ಅವರಿಬ್ಬರ ನೆರವೇರಿಸಿದರು. ಅದೇ ತನ್ನಾಗಿ 3ನೇ ಮಗಳದು. ಇನ್ನು 4ನೇ ಮಗಂದು ಇಲ್ಲೇ ಮೇಸ್ತ್ರಿ ಅವ್ರ ಮನೆಯ ಕನ್ಯಾನ ತೋರಿಸಿ ಇಲ್ಲೇ ಅದನ್ನ ಮದುವೆ ಕೂಡ ಮಾಡಿದ್ರು. ಹಿಂಗೆ ಅದಕ್ಕೆ ಅವರು ಋಣ ನಮಗೆ ಅಸಾಧ್ಯ ಅನ್ನುವಂಥ ಮಾತನ್ನ ಹೇಳ್ತಾನೆ. ಅವರು ನೋಡಾಕ ಹಂಗಿದ್ರು, ಆದ್ರೆ ಅವ್ರ ಸ್ವಭಾವ ಬಹಳ ಸರಳ, ಮಾತು ಕಡಿಮೆ, ಕೃತಿ ಹೆಚ್ಚು, ಕೆಲಸ ಮಾಡಿ ತೋರಿಸ್ತಿದ್ರು. ನಾನು ಲಗ್ನದಾಗ ನಮ್ಗೆ ಇನ್ನೊಂದು ಬಸ್ ಮಂದಿ ಬಂತು, ಮಲ್ಲಣ್ಣರ ಮಂದಿ ಮತ್ತೊಂದು ಬಸ್ ಬಂತು ಅಂದ್ರೆ ಅಕ್ಕ ಏನು ಹೆದರಬೇಡಿ ಎಲ್ಲ ಐತಿ ಅಂತ ನಮಗೆ ಭರವಸೆ ಕೊಟ್ಟು ಅಷ್ಟು ಚಂದ ಮಾಡಿ ಕಳಿಸಿ. ಅಂದ್ರೆ ಇಂತಹ ಒಂದು ಧೈರ್ಯ ಅವರಲ್ಲಿತ್ತು. ಈಗಾಗಲೇ ನಮ್ಮ ಮಾತಾಡೋರು ಎಲ್ಲ ಅವ್ರ ವಿಷಯ ಹೇಳಿದರು, ಅವ್ರು ಹೆಂಗಿದ್ರು, ಹೆಂಗೆ ಸಹಾಯ ಮಾಡ್ತಿದ್ರು ಅಂತ. ಅದು 100% ಮಾತಾಡೋರು ಹೇಳಿದ್ದು 100% ಸತ್ಯ ಐತಿ. ಅದೇ ತನ್ನಾಗಿ ನಮ್ಗೆ ಹಿರಿಯರು ಹೇಳಿದ್ರು, ಶಂಕರ್ ಅವರು ಹೆಂಗಿದ್ರು ಅನ್ನುವಂಥದ್ದು. ಇನ್ನು ಅಜ್ಜಪ್ಪನವರು ಹೇಳ್ತಾರೆ, ಯಾಕಂದ್ರೆ ಅವ್ರ ಜೊತೆ ಒಡನಾಡಿಯವರು ಸತತವಾಗಿ ಅಂತವರು. ಅದು ಅಲ್ಲದೆ ಗೌರವ ಅವರಲ್ಲಿ ಹೆಂಗಿತ್ತು ಅಂದ್ರೆ ಇದಕ್ಕೆಲ್ಲ ಸ್ಫೂರ್ತಿಯಾದ್ರೆ ನಮ್ಮ ನೀಲಮ್ಮ ಅವ್ರು ಹೆಂಗಿದ್ರು ಅಂದ್ರೆ ಸತಿಪತಿಗಳಂದ ಅದು ಭಕ್ತಿ ಹಿತವಾಗಿ ಒಪ್ಪೋದು ಶಿವಣ್ಣಿಗೆ ಅನ್ನುವಂಥ, ಅಂದ್ರೆ ಆ ರೀತಿ ಅವರು ಇತ್ತು ಅಂತ. ಆದರೆ ಧೈರ್ಯ, ನಿಜವಾಗ್ಲೂ ಧೈರ್ಯ ಕೊಡೋದು ಯಾರು ಅಂದ್ರೆ ನೀಲಮ್ಮ. ಬರೀ ನಾವು ಹಿಂಗೆ ಮಾಡೋನು ಅಂತ. ಅದಕ್ಕೆ ನನಗೆ ಅವ್ರು ನೋಡಿದಾಗ ಏನು ಅನಿಸ್ತಿತ್ತು ಅಂದ್ರೆ ಪತಿಗಿಂತ ಸತಿ ಮೇಲು, ಸತಿಗಿಂತ ಪತಿ ಮೇಲು, ಇಂಥ ಸತಿಪತಿಗಳು ಮೇಲಿರಲು ಸಂತೋಷಕ್ಕೆ ಎಡೆಯುಂಟೆ ಅಂತ ರತ್ನಾಕರಗಳಲ್ಲಿ ಹೇಳ್ತಾನೆ. ಅದಕ್ಕೆ ಅವರಿಬ್ಬರು ದಾಂಪತ್ಯ ಜೀವನ ನೋಡಿದಾಗ ಹಂಗೆ ಅನಿಸ್ತಿತ್ತು. ಒಮ್ಮೆ ಹೇಗಾಗ್ತಿತ್ತು ಅಂದ್ರೆ ಯಾವುದೇ ಒಂದು ಸಮಸ್ಯೆ, ಕನಿಷ್ಠ ಯಾವುದೋ ಮನೆ ಸಮಸ್ಯೆ ಏನೋ ಬಂದ್ರು, ನೀಲಮ್ಮ ಹಿಂಗ ಅಂದ್ರೆ ಇಬ್ಬರು ಗಂಟ ಹೆಂಡತಿ ಆ 2 ವೀಲರ್ ಮ್ಯಾಗ ಬಂದ್ಬಿಡ್ತಿದ್ರು. ಆದ್ರೆ ಆತ್ಪಡುವ ನೀವು ಪರಮಾತ್ಮ ನಂದಿ ವಾಹನ ಮೇಲೆ ಕುತ್ಕೊಂಡು ಗಂಡ ಹೆಂಡತಿ ಇಬ್ಬರು ಬಂದು ಸಮಸ್ಯೆ ತಿಳಿಸುವಂಗ ನೀವಿಬ್ರು ಬಂದು ಇಲ್ಲಿ ಈ ರೀತಿಯಾಗಿ ನೀವು ತಿಳಿಸ್ತೀರಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಆ ರೀತಿಯಾಗಿ ನೀಲಮ್ಮ ಮಲ್ಲಣ್ಣನವರ ದಾಂಪತ್ಯ ಜೀವನ ಇತ್ತು ಅಂತ ಆಕೆ ಇವತ್ತ ಅವ್ರು ಮೋಣೆನವರು ಆಗಲಿ, ಧಾರವಾಡದವ್ರು ಆಗಲಿ, ಮತ್ತು ನಮ್ಮ ಊರು ಗೊಬ್ಬರಗುಂಟೆ ಆಗಲಿ, ಕನಿಷ್ಠ ನನ್ನ ದೃಷ್ಟಿಯೊಳಗೆ ಒಂದು 200 ಮದುವೆಯನ್ನು ಅವರು ಮಾಡಿದ್ದಾರ ಅಂತೇಳಿ ನಾನು ಭಾವಿಸಿದ್ದೆ. ಅಷ್ಟು ಮದುವೆಗಳೆಲ್ಲ ಕಾರ್ಯಕ್ರಮದ್ದು ನೇಮಾನಿತ್ಯ ಮಾಡೋದು ನೀಲಮ್ಮ, ಹೊರಗೆ ನಿಂತು ಮಾಡೋರು ನಮ್ಮ ಮಲ್ಲಣ್ಣವರು. ಆದ್ರೆ ಅಂಥವರು ಇವತ್ತ ಈ ರೀತಿ ಆಗಬಾರ್ದಾಗಿತ್ತು. ಅದು ಕರೋನಾ ಎಂಬ ಪೆಡಂಭೂತ ಬಂದು ಅವರನ್ನು ಲಗುನಕ್ಕೆ ಕರ್ಕೊಂಡು ಹೋದ್ರು. ಅದಕ್ಕೆ ಮಂಕುತಿಮ್ಮನ ಬಂದು ಹೊತ್ತು ಬರ್ತೈತಿ, ಏನು ಗತಿಯೆಂದು ಬೆದರದಿರು, ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು, ವಿಧಿಯ ಲೆಕ್ಕಣಿಕೆ ನಿನ್ನ ಕೈಯಲ್ಲಿ ಇಹುದೇ, ವಿಧಿಯ ಲೆಕ್ಕಣಿಕೆ ನಿನ್ನ ಕೈಯಲ್ಲಿ ಇಹುದೇ, ನಿನ್ನ ಕಣ್ಣಿಗೆ ಎಟುಕದಂತೆ ಸಾಗುತ್ತಿರುವುದು ದೈವದ ಸಂಚು, ನಿನ್ನ ಕಣ್ಣಿಗೆ ಎಟುಕದಂತೆ ಸಾಗುತ್ತಿರುವುದು ದೈವದ ಸಂಚು, ತಣ್ಣಗಿರಿಸು ನಿನ್ನ ಆತ್ಮವನ್ನು ಮಂಕುತಿಮ್ಮ, ತಣ್ಣಗಿರಿಸು ಆತ್ಮವನ್ನು ಮಂಕುತಿಮ್ಮ ಅಂತ ಹೇಳ್ತಾನೆ. ಅದಕ್ಕೆ
ಮತ್ತು ನೀಲಮ್ಮ ಆಗಲಿ ನಾನಾಗಲಿ ನಮ್ಮ ಆತ್ಮವನ್ನು ಸಮಾಧಾನ ಇಟ್ಟುಕೊಂಡು ನಮ್ಮ ಯಜಮಾನರು ಯಾವ ಮಾರ್ಗದಲ್ಲಿ ಹೋದರೂ ಅದೇ ಮಾರ್ಗದಲ್ಲಿ ಸತ್ಯದಿಂದ, ಧರ್ಮದಿಂದ, ನ್ಯಾಯದಿಂದ, ನಿಷ್ಠೆಯಿಂದ ನಾವು ಹೋಗೋಣ ಅಂತ ಒಂದು ಮನಸ್ಸನ್ನು ಮಾಡಿಕೊಂಡು ನಾವಿಬ್ಬರು ಇರಬೇಕಾಗಿತ್ತು. ಅದಕ್ಕೆ ಉದಯ ಅಸ್ತಮ ಎಂಬೆರಡು ಕೊಳಗದಲ್ಲಿ, ಉದಯ ಅಸ್ತಮ ಎಂಬ ಕೊಳಗದಲ್ಲಿ ಈ ಜೀವ ಹೆಂಗಂತಂದ್ರೆ ಸಾವು ಯಾವಾಗ ಬರ್ತದೆ ಗೊತ್ತಿಲ್ಲ. ಅದಕ್ಕೆ ಶಿವನ ನೆನೆಯಿರೋ ಅಕ್ಕಮಾದೇವಿ ಹೇಳ್ತಾಳ, ವಿಧಿಯ ಆಟ ಗೊತ್ತಿಲ್ಲ, ಶಿವನ ನೆನೆಯಿರೋ ಈ ಜೀವ ಇನ್ನು ಮತ್ತ ಇಲ್ಲ. ಅದಕ್ಕೆ ಚನ್ನಮಲ್ಲಿಕಾರ್ಜುನನ್ನು ನೆನೆದು ಮಹಾಪಾತಕರೆಲ್ಲರೂ ಮೋಕ್ಷ ಪಡೆದರು ಅಂದು ಅಂತ. ಅದಕ್ಕೆ ನಾವೆಲ್ಲರೂ ಆ ಪರಮಾತ್ಮನನ್ನು ಸ್ಮರಿಸುತ್ತಾ, ಯಾಕಂದ್ರೆ ನೋಡ್ರಿ, ಹುಟ್ಟಿದಾಗ ಉಸಿರಿರ್ತದೆ, ತೀರಿದಾಗ ಏನು ಇರುವುದಿಲ್ಲ, ಸತ್ತೋಗ್ತು ಉಸಿರಿರುವುದಿಲ್ಲ. ಅದು ಹೆಸರು ಉಳಿಸ್ಬೇಕು ನಾವು. ಉಸಿರು ಹುಟ್ಟಿದ ಕೂಡಲೇ ಉಸಿರಿರ್ತದೆ, ಹೆಸರಿರೋದಿಲ್ಲ. ಸತ್ತಾಗ ಅಲ್ಲಿ ಉಸಿರು ಹೋಗ್ಬಿಟ್ಟಿರ್ತದೆ, ಹೆಸರಿರೋದು. ಅದಕ್ಕೆ ಇವೆರಡು ಮಧ್ಯದಲ್ಲಿಯ ಜೀವನ ಏನಾಗಿರೋ ಅಂದ್ರೆ ನಾವು ಸಾರ್ಥಕ ಮಾಡ್ಕೋಬೇಕು. ಅದಕ್ಕೆ ಸಾರ್ಥಕವಾಗಿ ಈ ಜೀವನವನ್ನು ನಾವು ಕಲಿಬೇಕು ಅನ್ನುವಂಥ ಮಾತನ್ನ ಹೇಳ್ತಾ, ಅವರ ಶ್ರೀ ಮಲ್ಲಣ್ಣ ಅವರ ಆತ್ಮಕ್ಕೆ ಆ ಪರಮಾತ್ಮ ಶಾಂತಿಯನ್ನು ಕೊಡ್ಲಿ, ಸಮಾಧಾನವನ್ನು ಕೊಡ್ಲಿ. ನಾವೆಲ್ಲರೂ ಈ ರೀತಿ ತಲವಾಯಿಯವರ ಮನೆತನಕ್ಕೆ ಮತ್ತೊಮ್ಮೆ ಸ್ಥೈರ್ಯವನ್ನು ಕೊಟ್ಟು ನಾವು ಇರೋಣ ಅಂತ ಹೇಳ್ತಾ, ತಮ್ಮೆಲ್ಲರಿಗೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ, ವೇದಿಕೆ ಮೇಲೆ ಇದ್ದಂಥ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸಿ. ಅಮರ ಸ್ಮೃತಿಗಳಲ್ಲಿ ಕವನದ ಶೀರ್ಷಿಕೆ: ಗಂಭೀರತೆಯ ಹೊಳಪಿನಿಂದ ನಡೆದು ಬಂದವರು, ಗಂಭೀರತೆಯ ಹೊಳಪಿನಿಂದ ನಡೆದು ಬಂದವರು, ಮನದಾಳದ ಮೌನದಲ್ಲೇ ಮೌಲ್ಯ ತುಂಬಿದವರು, ಮನದಾಳದ ಮೌನದಲ್ಲೇ ಮೌಲ್ಯ ತುಂಬಿದವರು, ಎಲ್ಲರ ಹೃದಯಗಳಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದವರು, ಎಲ್ಲರ ಹೃದಯದಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದವರು, ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿ ಉಳಿದವರು, ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿ ಉಳಿದವರು, ಅವರು ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಮಲ್ಲಿಕಾರ್ಜುನ ಮಾಮ ಅವರು. ಅವರು ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಮಲ್ಲಿಕಾರ್ಜುನ ಮಾಮ ಅವರು. ಮಹಾನಗರ ಪಾಲಿಕೆಯ ಸೇವೆಯನ್ನ ಸಲ್ಲಿಸಿದವರು, ಮಹಾನಗರ ಪಾಲಿಕೆಯ ಸೇವೆಯನ್ನ ಸಲ್ಲಿಸಿದವರು, 39 ವರ್ಷಗಳ ಸಾರ್ಥಕ ಪಯಣ ಮಾಡಿದವರು, ಕರ್ತವ್ಯದ ದೀಪ ಹಚ್ಚಿ ಸಾಗಿ ಬದುಕಿದವರು, ಸಮಾಜದ ಹಾದಿಗೆ ಬೆಳಕಾದ ಜೀವನ ರೂಪಿಸಿಕೊಂಡವರು, ಸಮಾಜದ ಹಾದಿಗೆ ಬೆಳಕಾದ ಜೀವನ ರೂಪಿಸಿಕೊಂಡವರು, ಅವರು ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಮಲ್ಲಿಕಾರ್ಜುನ ಮಾಮ ಅವರು. 3 ಮಕ್ಕಳಿಗೆ ಮಾರ್ಗದರ್ಶಿ ತಂದೆಯಾದವರು, 3 ಮಕ್ಕಳಿಗೆ ಮಾರ್ಗದರ್ಶಿ ತಂದೆಯಾದವರು, ಸಂಸ್ಕಾರದ ಬೆಳೆ ಬೆಳೆದ ಮಹಾನ್ ಚೇತನರಾದವರು, ಸಂಸ್ಕಾರದ ಬೆಳೆ ಬೆಳೆದ ಮಹಾನ್ ಚೇತನರಾದವರು, ಅವರ ಜೀವನವೇ ಒಂದು ಪಾಠವಾಗಿಸಿದವರು, ಮಕ್ಕಳ ಸಾಧನೆಯೇ ಅವರಿಗೆ ಹೆಮ್ಮೆ ಎಂದುಕೊಂಡವರು, ಮಕ್ಕಳ ಸಾಧನೆಯೇ ಅವರಿಗೆ ಹೆಮ್ಮೆ ಎಂದುಕೊಂಡವರು, ಅವರು ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಮಲ್ಲಿಕಾರ್ಜುನ ಮಾಮ ಅವರು. ನೀಲಮ್ಮ ಅಕ್ಕನೊಂದಿಗೆ ಅನ್ಯೋನ್ಯ ಪ್ರೀತಿಯಿಂದ ಇದ್ದವರು, ನೀಲಮ್ಮ ಅಕ್ಕನೊಂದಿಗೆ ಅನ್ಯೋನ್ಯ ಪ್ರೀತಿಯಿಂದ ಇದ್ದವರು, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಆದರ್ಶ ಜೋಡಿ ಇವರು, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಆದರ್ಶ ಜೋಡಿಯಾದವರು. ನನ್ನ ಬದುಕಿನ ಒಂದು ಕ್ಷಣದಲ್ಲಿ ಬಲವಾಗಿ ನಿಂತಿದ್ದವರು, ನನ್ನ ಬದುಕಿನಲ್ಲಿ ಒಂದು ಕ್ಷಣದಲ್ಲಿ ಬಲವಾಗಿ ನಿಂತಿದ್ದವರು, ನನ್ನ ಮನೆ ಕಟ್ಟುವ ಹೊತ್ತಿನಲ್ಲಿ ನನಗೆ ಧೈರ್ಯವಾಗಿ ನಿಂತವರು, ನನ್ನ ಮನೆ ಕಟ್ಟುವ ಹೊತ್ತಿನಲ್ಲಿ
ನನಗೆ ಧೈರ್ಯವಾಗಿ ನಿಂತವರು ಅವರು ಬೇರೆ ಯಾರೂ ಅಲ್ಲ, ನಮ್ಮ ಮಲ್ಲಿಕಾರ್ಜುನ ಮಾಮ ಅವರು. ಅವರ ಮಾತುಗಳ ಬಲದಿಂದಲೇ ನನ್ನ ಕನಸು ನನಸಾಯಿತಾದರೂ, ಅವರ ಮಾತುಗಳ ಬಲದಿಂದ ನನ್ನ ಕನಸು ನನಸಾಯಿತಾದರೂ, ಆ ಮನೆ ತಯಾರಾಗಿ ನಿಂತ ದಿನದಲ್ಲಿ ಅವರ ಆಶೀರ್ವಾದವೇ ತುಂಬಿತ್ತಾದರೂ, ಆದರೆ ವಿಧಿಯ ಆಟವೇ ನೋಡಿ ಮನೆ ಸಿದ್ಧವಾದ ಆ ಕ್ಷಣದಲ್ಲಿ ಅವರು ನಮ್ಮ ಜೊತೆ ಇರಲಿಲ್ಲ. ಅದು ನಮ್ಮ ಮನದ ನೋವಾಗಿತ್ತು, ಅದು ನಮ್ಮ ಮನದ ನೋವಾಗಿತ್ತು. ಕೊರೋನಾ ಎಂಬ ಕ್ರೂರ ಕಾಲದ ಬಡಿತಕ್ಕೆ ದೇಹವು ದೂರವಾದರೂ ನಿಮ್ಮ ಆತ್ಮ ಅಮರವಾಗಿದೆ. ದೇಹವು ದೂರವಾದರೂ ನಿಮ್ಮ ಆತ್ಮ ಅಮರವಾಗಿದೆ. ನಿಮ್ಮ ನೆನಪುಗಳು ನಮ್ಮ ಜೊತೆಗಿವೆ. ಈ 5ನೇ ವರ್ಷದ ಈ ಪುಣ್ಯ ಸ್ಮರಣೆಗೆ ನನ್ನ ನುಡಿನಮನವಿದೆ. ಈ 5ನೇ ವರ್ಷದ ಪುಣ್ಯ ಸ್ಮರಣೆಗೆ ನನ್ನ ನುಡಿನಮನವಿದೆ. ಮಾಮ, ನೀವು ಹೋಗಿಲ್ಲ, ನಮ್ಮೆಲ್ಲ ಬಂಧು ಬಳಗದವರ ಹೃದಯಗಳಲ್ಲಿ ಸದಾ ಉಳಿದಿದ್ದೀರಿ. ಮಾಮ, ನೀವು ಹೋಗಿಲ್ಲ, ನಮ್ಮೆಲ್ಲ ಬಂಧು ಬಳಗದವರ ಹೃದಯಗಳಲ್ಲಿ ಸದಾ ಉಳಿದಿದ್ದೀರಿ. ನಿಮಗೊಂದು ಶರಣ, ನಿಮಗೊಂದು ಶರಣ. ಮಾತನಾಡಲಿಕ್ಕೆ ದುಃಖ ಅನ್ನಿಸ್ತದೆ, ಆದರೆ ಮಾನವನಿಗೆ ಮಾನವ ಏನಂತಾರೆ ಅಂತಂದ್ರೆ ಅಮೃತ ಪುತ್ರಶ್ಯ ಅಂತ ಹೇಳ್ತಾರೆ. ಮನುಷ್ಯ ಅಮೃತ ಪುತ್ರಶ್ಯ ಅಂದ್ರೆ ಆತನಿಗೆ ಮರಣ ಅನ್ನೋದೇ ಇಲ್ಲ. ಯಾರಿಗೆ ಮರಣ ಅನ್ನೋದಿಲ್ಲ? ಎಲ್ಲರಿಗೂ ಮರಣ ಅನ್ನೋದಿಲ್ಲ, ಕೆಲವರಿಗೆ ಮರಣ ಅನ್ನೋದಿಲ್ಲ. ಅಮೃತ ಪುತ್ರಶ್ಯ ಅಂಥವರ ಸಾಲಿಗೆ ಸೇರಿದವರು ಮಲ್ಲಿಕಾರ್ಜುನ್ ತಲವಾಯಿ. ಮಲ್ಲಿಕಾರ್ಜುನ್ ತಲವಾಯಿ ಅವರು ಮಲ್ಲಣ್ಣ 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 ಅಂತ ಕೇಳೇ ಪ್ರಸಿದ್ಧಿ ಬಂದವರು. ಅವರ ಶಿಸ್ತು, ಅವರ ಸರಳತೆ, ಅವರ ಸೌಜನ್ಯ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾತು. ಅವರ ಪರೋಪಕಾರಿ ಜೀವನ, ಅವರ ನಡೆ, ಅವರ ನುಡಿ ಇಂದು ಅವರು 5 ವರ್ಷ ಗತಿಸಿದ್ರು ಸಹಿತ ಇಂದು ಅವರ ಜೀವನದ ನಡೆ ನುಡಿ, ಅವರು ಮಾಡಿದಂಥ ಉಪಕಾರಗಳು ನಮ್ಮೆಲ್ಲರಿಗೂ ಹಚ್ಚು ಹಸಿರಾಗಿ. ಅವರ ಪ್ರೀತಿ ವಾತ್ಸಲ್ಯದ ಪ್ರತೀಕದ ನಮ್ಮೆಲ್ಲರ ಮಾರ್ಗದರ್ಶನಕ್ಕೆ, ನಮ್ಮೆಲ್ಲರ ಬಾಳಿಗೆ ಅವು ಶಿಲ್ಪಿಗಳಾಗಿ ಇದಾವೆ. ಅಂತಹ ಒಬ್ಬ ಮಹಾನ್ ಪುರುಷ ಮಲ್ಲಣ್ಣ. ಶ್ರೀಮಂತ ನಿಜಗುಣ ಸೇವೆಗಳವರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಪ್ರಶ್ನೆ ಕೇಳ್ತಾರೆ. ಏನು ಅಂತಂದ್ರೆ, ಈ ಮಾನವ ಜನ್ಮದ ಲಾಭ ಯಾವುದು? ಈ ಮಾನವ ಹುಟ್ಟಿ ಬಂದದ್ದು ಏನ್ ಲಾಭ? ನಾವೇನಾದ್ರೂ ಕಾರ್ಯ ಮಾಡ್ತೇವೆ, ನೌಕರಿ ಮಾಡ್ತೇವೆ, ಬಡ್ಡಿ ಸಲಹೆ ಮಾಡ್ತೇವೆ, ಪಗಾರ ಸಲಹೆ ಮಾಡ್ತೇವೆ, ಆದ್ರೆ ಹುಟ್ಟಿ ಬಂದದ್ದು ಏನ್ ಲಾಭ ಮಾನವ? ಅದಕ್ಕೆ ಅವರ ಒಂದು ಉತ್ತರ ಕೊಡ್ತಾರೆ. ಏನು ಅಂತಂದ್ರೆ, ಪರೋಪಕಾರೇನ ಪುಣ್ಯಂ ಫಲಂ. ಪರರಿಗೆ ಉಪಕಾರ ಮಾಡುವುದರ ಪುಣ್ಯ, ಪರರಿಗೆ ಪೀಡೆಯನ್ನು ಮಾಡುವುದರ ಪಾಪ. ಅದಕ್ಕೆ ಅವರು ಹೇಳ್ತಾರೆ, ನೀ ಶ್ರೀಮಂತ ನಿಜಗುಣ ಪರೋಪಕಾರೇನ ಪುಣ್ಯಂ ಫಲಂ ವಿಧಂ. ಯಾಕೆ ಹುಟ್ಟಿ ಬಂದದ್ದು ಅಂತಂದ್ರೆ, ಜೀವನ ಪರರಿಗೆ ಉಪಕಾರ ಮಾಡೋದು, ಪರರಿಗೆ ಉಪಕಾರ ಮಾಡೋದು ಪುಣ್ಯ ಕಟ್ಟಿಕೊಳ್ಳೋದು, ಪರರಿಗೆ ಉಪಕಾರ ಮಾಡೋದು ಪುಣ್ಯ ಕಟ್ಟಿಕೊಳ್ಳೋದು. ಅಂತ ಪರರಿಗೆ ಉಪಕಾರವನ್ನು ಮಾಡಿ ಪುಣ್ಯ ಕಟ್ಟಿಕೊಂಡು ಅವರ ಇಡೀ ಜೀವನವನ್ನ ಅತ್ಯಂತ ಪ್ರೀತಿ ವಾತ್ಸಲ್ಯ ಸಂತೋಷದಿಂದ ಸಾಗಿಸುವುದರ ಜೊತೆಗೆ ಅನೇಕ ಪುಣ್ಯದ ಕಾರ್ಯಗಳನ್ನು ಮಾಡಿದರು. ಅದಕ್ಕೆ ಅವರು ಅಷ್ಟು ಪುಣ್ಯದ ಕಾರ್ಯಕ್ರಮ
ಕಾರ್ಯಕ್ರಮ ಮಾಡಿದ್ದರಿಂದ ಇವತ್ತು ಸಾರ್ವಜನಿಕವಾಗಿ ಅವರ ಪುಣ್ಯಾರಾಧನೆ, ಅವರ ಸ್ಮರಣೋತ್ಸವ ಕಾರ್ಯಕ್ರಮ ಇವತ್ತು ನಡೀತದೆ. ಹೀಗೆ ಹಲವಾರು ಪುಣ್ಯದ ಕಾರ್ಯಕ್ರಮಗಳನ್ನು ಮಾಡಿ ಬಹುತೇಕ ಬಹಳ ಮಂದಿ ಅಪ್ಪವ್ರಿಗೆ ಹೇಳ್ತಿರ್ತಾರೆ, ನಾವು ಯಾವ ಹುಟ್ಟಿ ಬಂದಾಗಿನೂ ಸಹಿತ ನಾವೇನ ಕಾವಿ ಹಾಕೊಂಡು ಸನ್ಯಾಸಿಯಾಗಿ ಜೀವನ ಮುಕ್ತರಾಗುವುದು, ಮೋಕ್ಷವನ್ನು ಪಡೆದು ಇಂಥನೂ ಸಹಿತ ಯಾರು ಪ್ರಾಪಂಚದಿಂದ ಪಾರಿಮಾರ್ಗವನ್ನು ಕಂಡಿದಾರಲ್ಲ ಅವರು ಅತ್ಯುತ್ತಮರು. ಅಂಥ ಮಾರ್ಗವನ್ನು ನಾವು ಮಾಡಬೇಕು ಅಂತ ಬಹಳ ಮಂದಿ ಬಹಳ ದಿನದಿಂದ ಹೇಳಿದ್ರು. ಏನು ಬಹಳ ಲಘು ಹೋದ್ರು, ಲೇಸನಿಸಿಕೊಂಡು ಒಂದು ದಿವಸ ಬದುಕಿದರೇನು, ಲೇಸನಿಸಿಕೊಂಡು 10 ದಿನ ಬದುಕಿಸಿದರೇನು, ಲೇಸನಿಸಿಕೊಂಡು ಒಂದು ದಿವಸ ಬದುಕಿದರೆ ಸಾಕು ಕೂಡಲ ಸಣ್ಣ ಮನೆ. 10,000 ವರ್ಷ ಬಾಳುವುದಕ್ಕಿಂತ ಮನುಷ್ಯ ಲೇಸ್ ಅನಿಸ್ಕೊಂಡು ಕೆಲವೇ ದಿವಸಗಳನ್ನು ಬದುಕಿದ್ರು ಅದು ಲೇಸು, ಅದು ಆತನ ಜೀವ. ಬಹುತೇಕ ಮಲ್ಲಣ್ಣವರು ಬಹಳಷ್ಟು ಧಾರ್ಮಿಕ ಪ್ರವೃತ್ತಿ, ಅವರು ಬಹಳ ಧಾರ್ಮಿಕ ಪ್ರವೃತ್ತಿ ನೋಡ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಈ ಪುಣ್ಯ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು ಅಂತ ವ್ಯಾಸ ಮುನಿಗಳು ಒಂದು ಮಾತಕ್ಕೆ ಹೇಳ್ತಾರೆ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನಂ ದ್ವಯಂ ಪರೋಪಕಾರೇಣ ಪುಣ್ಯ ಪರಪೀಡನಾಯ ಪಾಪಾಯ. ಎರಡು, ಒಂದು ಪುಣ್ಯ ಒಂದು ಪಾಪ. ಪರರಿಗೆ ಪೀಡೆಯನ್ನು ಮಾಡುವುದು ಪಾಪ, ಪರರಿಗೆ ಉಪಕಾರವನ್ನು ಮಾಡುವುದು ಪುಣ್ಯ. ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ಇದು ಅವರ ಜೀವನಕ್ಕೆ ಹೋಲುವಂತ ಮಾತು. ನಾನು ಮಹಾನಗರ ಪಾಲಿಕೆ ಸದಸ್ಯನಿದ್ದಾಗ ಅವರು ಮಹಾನಗರ ಪಾಲಿಕೆಯ ಸೇವೆಯನ್ನು ಮಾಡ್ತಾರೆ. ಒಬ್ಬ ನೌಕರರಾಗಿದ್ದರು. ನನಗೆ ಎರಡು ವಾರ್ಡ್, ಒಂದು ರಾಯಪುರ ಬರ್ತಿತ್ತು, ಅಮರಗೋಳ ಬರ್ತಿತ್ತು. ಅದು ಅಮರಗೋಳ ನಾವು ನಗರ ಹುಬ್ಬಳ್ಳಿ ಕಡೆ ಹೋದ್ರೆ, ರಾಯಪುರ ಧಾರವಾಡ ಕಾಡು ಅಂತ ಅವಾಗ ನಾನು ಇಲ್ಲಿನೂ ಬರ್ಬೇಕು, ಅಲ್ಲಿನೂ ಹೋಗ್ಬೇಕು. ಮೇಲಿಂದ ಬರ್ತಿದ್ದೆ ನಾನು. ಅವರ ಕಾರ್ಯಭಾವನೆ ಹೆಂಗಿತ್ತು ಅಂತಂದ್ರೆ ಸಾರ್ವಜನಿಕರು ಯಾವುದೇ ಕಾರ್ಯಕ್ರಮ ಅವರನ್ನು ಬಹಳ ಸೌಜನ್ಯದಿಂದ ಸ್ವಾಗತಿಸಿ ಅವರ ಪ್ರೀತಿ ವಾತ್ಸಲ್ಯದಿಂದ ಕುಂಡ್ರಿಸಿಕೊಂಡು ಅವ್ರು ಬಂದಂತ ಅವ್ರು ಏನು ಕೆಲಸ ಅದು ಟ್ಯಾಕ್ಸ್ ಇರ್ಬೋದು, ಏನು ಆಶ್ರಯ ಇರ್ಬೋದು, ಯಾವುದೇ ಇರ್ಬೋದು, ಅವರು ತತ್ಕ್ಷಣ ಮಾಡಿಕೊಡುವಂತ ಪ್ರವೃತ್ತಿ ಮಹಾನಗರ ಪಾಲಿಕೆ ಸದಸ್ಯ ನೌಕರರಲ್ಲಿ ಯಾರಿತ್ತು ಅಂತಂದ್ರೆ ಅದು ಮಲ್ಲಣ್ಣ ತರುವೆ ಆಗಿತ್ತು. ನಾನು ಅನೇಕ ಸಲ ನೋಡಿ. ಇನ್ನು ಪಾಪ ಬಹಳ ಮಂದಿ ನಮ್ಮ ಕಡೆ ಬರ್ತಾರೆ, ತಮ್ಮ ಕಡೆಯಿಂದ ಕೆಲಸಕ್ಕೆ ಬರಬಹುದು. ಮಹಾನಗರ ಪಾಲಿಕೆ ಅಂತಂದ್ರೆ ನಾಗರಿಕರ ಸೌಲಭ್ಯಗಳನ್ನು ಒದಗಿಸುವಂತ ಒಂದು ಕೇಂದ್ರ. ಅದಕ್ಕೆ ಅನೇಕ ಜನರು ಅನೇಕ ನೌಕರರ ಕಡೆ ಬರ್ತಿದ್ದೆ. ಇನ್ನೊಬ್ಬ ನೌಕರದಾರ ಏನ್ ಹೇಳ್ತಿದ್ದ, ಯುವ ಮಲ್ಲಣ್ಣ ಏನ್ ಹೇಳ್ತಿದ್ದ, ಅವ್ರನ್ನ ಅತ್ಯಂತ ಸೌಜನ್ಯದಿಂದ ಸ್ವಾಗತಿಸಿ ಅವ್ರು ಯಾವ ಕಾರ್ಯಕ್ಕೆ ಬಂದಿದ್ದಾರಲ್ಲ ಅವ್ರಿಗೆ ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮತ್ತೆ ನನಗೆ ಕೆಲಸ ಮಾಡಿಕೊಟ್ರೆ ರೊಕ್ಕ ಬರ್ತೈತಿ, ದುಡ್ಡು ಬರ್ತೈತಿ, ಅದು ಯಾವ ಫಲಾಪೇಕ್ಷೆ ಇಲ್ಲದೆ ಕಾರ್ಯವನ್ನು ಮಾಡ್ಕೊತಿದ್ರು. ಇದು ಪುಣ್ಯ. ಇನ್ನ ಬಹಳ ಮಂದಿ ಇನ್ನೂ ಅನೇಕ ನೌಕರರಾಗಿದ್ದರು ಮಹಾನಗರ ಪಾಲಿಕೆ. ಮತ್ತೊಬ್ಬನ ಕಡೆ ಹೋಗ್ತದೆ ಕೆಲವು ಕಾರ್ಯಕ್ಕೆ. ಆಮೇನ್ ಮಾಡ್ತಿದ್ದ, ಬಾರಪ್ಪ ಯಾಕೆ ಬಂದಿ ಹೊರಟು ಮಾಡು, ಆಮೇಲೆ ಈ ಕೆಲಸ ನಾಳೆ ಬಾ, ಮತ್ತೊಂದು ದಿವಸಕ್ಕೆ ಬಂದು ಮತ್ತೆ ನಾಳೆ ಬಾ, ಮತ್ತೊಮ್ಮೆ ಏನಾದ್ರು ಇಟ್ಕೊಂಡು ಬಂದಿ ನಂಬಿಸಿದಾಗ ಹಂಗೆ ಹೇಳಿ ಕೆಲಸ ಮಾಡಬೇಕು. ಅದು ಪಾಪದ ಕೆಲಸ. ಇಲ್ಲೇ ಒಂದು ಪಾಪ ಒಂದು ಪುಣ್ಯ, ಶ್ರಾವಕಾಲ ಪುಣ್ಯದ ಕೆಲಸವನ್ನು ಮಾಡಿದ್ರು. ಮನುಷ್ಯರಲ್ಲಿ 2 ಪ್ರಕಾರದ ಮನುಷ್ಯ ಇರ್ತಾರಂತೆ. ಒಬ್ರು ಜೀವಂತ ಇದ್ರು ಸತ್ತಂಗ ಜೀವಂತ ಇರ್ತಾರೆ, ಜೀವಂತ ಇದ್ರು ಸತ್ತಂಗ
ಜೀವಂತ ಇದ್ದಂಗೆ ಇತ್ತು. ಅವ್ರು ಇರುವುದಲ್ಲ, ಅವ್ರು ಇಲ್ಲೇ ಇದ್ರು ಸಹಿತ ಅವರು ಜೀವಂತ ಇದ್ದಂಗೆ. ಅಂಥವ್ರು ಸಾಲಿಗೆ ಸೇರಿದವ್ರು ಯಾರು ಅಂತಂದ್ರೆ ಮಲ್ಲಣ್ಣ ಅಂತಂದ್ರೆ. ಯಾಕೆ ಶತ್ರು ಇದ್ದಂಗೆ ಅಂತಂದ್ರೆ, ಒಮ್ಮೆ ನಾನು ಪರಮ ಪೂಜೆ ಸ್ವಾಮಿಗಳವರ ಮಾತುಕತೆ ನಡೆದಿತ್ತು. ಅವಾಗ ಒಬ್ರು ದೇಹ ಬಿಟ್ಟರು. ಅವಾಗ ಮನೆ ಮಾಲಕ್ಕೆ ನೋಡ್ಕೊಂಡು ಅವ್ನು ಸ್ವರ್ಗಕ್ಕೆ ಹೋಗ್ಯಾನ, ನರ್ಕಕ್ಕೆ ಹೋಗ್ಯಾನ. ಅವ್ರಂದ್ರೆ ಅಲ್ಲೋ ನಾವು ಇಷ್ಟೆಲ್ಲ ಅನುಷ್ಠಾನ ಮಾಡಿದೇವ್ರಿ, ಇಷ್ಟೆಲ್ಲ ಮಾಡೇವಿ, ಇವಾಗ ಯಾಕೆ ಗೊತ್ತಾಗತ್ತೆ ನರ್ಕಕ್ಕೆ ಹೋಗಿದ್ದು ಸ್ವರ್ಗಕ್ಕೆ ಹೋಗಿ. ಅವಾಗ ಅವ ಹೋಗಿ ಆವಾಗ ನೋಡ್ಕೊಂಡು ಬಂದ್ಮೇಲೆ ಎಲ್ರಿ ಅವ್ರು ಸ್ವರ್ಗಕ್ಕೆ ಯಾಕೆ ಗೊತ್ತಾಯ್ತು ಅಂತಂದ್ರೆ ಅವ್ರ ದೇಹ ಬಿಟ್ಟರೆ ಎಂಥ ಮನುಷ್ಯ ರೀ ಒಳ್ಳೆಯ ಮಲ್ಲಣ್ಣ. ಏನು ಎಲ್ಲರಿಗೂ ಕೂಡ ಅತಿ ಪ್ರೀತಿ ವಾತ್ಸಲ್ಯದಿಂದ ಇರೋ ಇಂಥವ ಇನ್ನೊಂದಷ್ಟು ದಿವಸ ಇರ್ಬೇಕಾಗಿತ್ತು, ಇನ್ನಷ್ಟು ದಿವಸ ಇರ್ಬೇಕಾಗಿತ್ತು. ಇದು ಶತ್ರು ಜೀವಂತ ಇರ್ತಾನೆ. ಇನ್ನು ಕೆಲವರು ಏನು ಅವ್ರು ಮತ್ತೊಂದು ಬೇರೆ ಪ್ರಪಂಚನೇ ಗೊತ್ತಿಲ್ಲ. ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಹೊಲ, ತನ್ನ ಮನೆ, ತನ್ನ ಅಪಾರ್ಟ್ಮೆಂಟು, ಇನ್ನೊಬ್ರು ಏನು ಹೊಳ್ಳೆ ನೋಡ್ತಂತ ಅವರು ಈ ಜೀವನದೊಳಗೆ ಈ ಭೂಮಿ ಮೇಲೆ ಇದ್ದು ಸಹಿತ ಅವರು ಸತ್ತಂಗ. ಅದಕ್ಕೆ ಮಲ್ಲಣ್ಣ ಅವ್ರ ದೇಹ ಇರ್ಲಿಕ್ಕಿಲ್ಲ. ಈಗ ಓಜೋನ್ ರೇಷನ್ಸ್ ಬರ್ತಾವ್ರು ಮುಂಜಾನೆ ಸಿಕ್ಕರೆ ಎದ್ದು ಕೂಡ 4 ಗಂಟೆ 5 ಗಂಟೆ. ಹಂಗೆ ಮಲ್ಲಣ್ಣನ ಆ ಮಾಡಿದ ಕ್ರಿಯಾದ ವೇಸ್, ಅವರ ಆತ್ಮದ ತರಂಗಗಳು ಸದಾಕಾಲ ಇಲ್ಲಿ ಇದ್ದೇ ಇರೋದು. ಇಂಥದಕ್ಕೆ ನಿದರ್ಶನ ಏನು ಅಂತಂದ್ರೆ ಅವರ ಪುಣ್ಯದ ಸ್ಮರಣೆಗೆ ಪರಮ ಪೂಜ್ಯರಾದಂಥ ಮಲ್ಲಿಕಾರ್ಜುನ ಅಪ್ಪ ಬಂದಿದ್ದಾರೆ ಅಂತಂದ್ರೆ ಇದು ಒಂದು ನಿದರ್ಶನ. ಬೆಳಗ್ಗೆ ಅನೇಕ ನೊಂದವರ ಸಮಸ್ಯೆಗಳನ್ನು ಬಗೆಹರಿಸುತ್ತ ಒಬ್ಬ ಪುಣ್ಯಾತ್ಮ ಬೆಳಗ್ಗೆ ಬಂದಿದ್ರು. ಸಂಗದಿಂದ ಅವರು ಬಹಳಷ್ಟು ಇನ್ನ ಸಾಹಿತಿಗಳು, ಮನೆಯವ್ರ ಮಗಳು ಮತ್ತು ನಮ್ಮ ವೈದ್ಯವರು, ನಮ್ಮ ಅಣ್ಣರ ಮನೆಯವರು. ಇವರು ಈ ಬಗ್ಗೆ ಏನಕ್ಕಲ್ಲ, ಇಡೀ ನಮ್ಮ ಕುಟುಂಬ ಅಂತಂದ್ರೆ ವಸುದೈವ ಕುಟುಂಬ. ಅದು ಹೊಂಕೇರಿ ಅವ್ರಿಗಿರ್ಬೋದು, ಬ್ಯಾಂಕ್ನವ್ರಿಗಿರ್ಬೋದು, ಆಮೇಲೆ ಮರಿಗೌಡ್ರಿಗಿರ್ಬೋದು, ಬಾಳಗೌಡ್ರ ಮಂದಿ ಇರ್ಬೋದು, ಆಮೇಲೆ ತೆರಿ ಮನೆ ಇರ್ಬೋದು. ಏನು ಪಟ್ಟು ನಮ್ದು ಅಂತಂದ್ರೆ ಅವರ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ನಮ್ಮ ಇಡೀ ಬಂಧು ಬಳಗಕ್ಕೆ ಕೊಟ್ಟಂಥವ್ರು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಾಜರಾದ ಅಂತಂದ್ರೆ ಅವರು ಜೀವನ ಮುಕ್ತರು ಅಥವಾ ಹಂಗೆ ಸತ್ತಾರು ಇದ್ದಾಗಲೇ ಜೀವನ ಮುಕ್ತ. ಮತ್ತೆ ಏನು ಮಾತಾಡಲಿಲ್ಲ ನಮ್ಮ ಅಣ್ಣ, ನಮ್ಮ ತಂಗಿ. ನಾನು ಅನೇಕ ಸಲ ನೋಡಿ ಇದ್ರೆ ಇರ್ಬೋದು ನೀಲಮ್ಮ ಮತ್ತು ಮಲ್ಲಣ್ಣ ಇತರ ಇರಬೇಕು. ಹೆಂಗಿರೋದು ಇಬ್ರು ಏನೂ ಅರಿಯದ ಕನ್ನಡದರ ಅಂತಿದ್ದಾರೆ. ಏನು ಈ ಜಗತ್ತಿನ ಯಾವುದು ಏನು ಗುರುತಿಲ್ಪ ಹಂಗ ಅಂದ್ರೆ ಏನು, ಯಾರಿಗೂ ಯಾವ ಭಾರ ಆಗಂಗಿಲ್ಲ. ಯಾರು ಅವ್ರ ಮೇಲೆ ಕಷ್ಟದಿಂದ ಬಂದರೆ ಅವ್ರ ಕಷ್ಟವನ್ನು ಪರಿಹರಿಸ. ಅದಕ್ಕೆ ಬಸವಣ್ಣ ಬಹುತೇಕ ಹೇಳಿರ್ಬೋದು, ಸತಿಪತಿಗಳು ಒಂದಾದ ಭಕ್ತಿ ಶಿವನಿಗೆ ಇಂಪ್ರೂವ್ ಆಗುತ್ತದೆ. ನಮಗೆ ನಿಮ್ಗೆ ಅಲ್ಲ, ಆ ಪರಮಾತ್ಮನಿಗೆ ಅವರ ಇಬ್ಬರ ಭಕ್ತಿ, ನೀಲಮ್ಮನ ಭಕ್ತಿ, ಮಲ್ಲಣ್ಣನ ಭಕ್ತಿ, ಇಬ್ಬರು ಒಂದಾದ ಭಕ್ತಿ ಅದು ಶಿವನಿಗೆ ಸಮರ್ಪಕ ಆಗಿದೆ. ನಾವು ಇವತ್ತ ಈ ಜೀವನದೊಳಗೆ ನಾವು ಆಳ್ಮನೆ ನಮ್ಮ ಜನ ನೋಡಿದ್ವಿ. ಪ್ರಪಂಚದಿಂದ ಪಾಯಿ ಮಾಡ್ತವನ್ನ ಅಂದ್ರೆ ಪ್ರಪಂಚದಿಂದ ಮೋಕ್ಷದ ಕಡೆಗೆ, ಪ್ರಪಂಚದಿಂದ ಅಧ್ಯಾತ್ಮದ ಕಡೆಗೆ, ಸತ್ತ ಮೇಲೆ ಅಲ್ಲ, ಇದ್ದಾಗಲೇ ಜೀವನ ಮುಕ್ತಿ ಪಡೆದವರಲ್ಲಿ ನಮ್ಮ ಮಲ್ಲಣ್ಣ ತಲವಾಯಿ ಅವರು ಕೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಗುರುಗಳು ನಾನು ಸರಿ ಮಾಡಿದ್ದಾರೆ. ಮಾತನಾಡೋಕೆ ನನಗೂ ಭಾಳ ಉರುಪದ ಮಲ್ಲಣ್ಣನ ಬಗ್ಗೆ ಮಾತಾಡೋದಂದ್ರೆ ಯಾಕೆ ಬರೀ ನಾನು ನಮ್ಮ ತಂಗಿಗೆ ಅವ್ನು ಕೊಟ್ಟೇವಿ ಅನ್ನೋ ಅವ್ರ ಪ್ರದಾನ ಮಾಡೋದು ನನಗೆ ಉದ್ದೇಶಿಲ್ಲ ಇಲ್ಲ. ಆದರೆ ನಿಜವಾಗಿ ಮಲ್ಲಣ್ಣ ಹೆಂಗಿತ್ತು, ಭಾಳ ಸಾತ್ವಿಕ ಸ್ವಭಾವದವರು. ಯಾರು ಏನು ಕಾರ್ಯಕ್ರಮ ಇದ್ರು ಬರೀ ಅವ್ರ ಸಂಬಂಧಿಕರು ಅಷ್ಟೇ ಅಲ್ಲ, ಯಾರೇ ಏನೇ ಕಾರ್ಯಕ್ರಮ ಇದ್ರು ಸಹಿತ ನಮ್ಮ
ವಚನ ಹೇಳಿದ್ರು ಮುಗಿಸ್ತಾನೆ ಹೆಂಗಿದ್ರು ಮಲ್ಲಣ್ಣ ಅಂತಂದ್ರು. ಆವ ಕಾಯಕವಾದೋಡು ಏನು ಸ್ವಕಾಯಕ ಮಾಡಿ ಒಕ್ಕುಲ ಹಾರೈಸಿ ನಿಕ್ಕುಲ ಕೈಕೊಂಡು ಬೇರೆ ಬಂದರೆ ಹೊರಲು ಪ್ರಾಣ ಹೋದರೆ ಸಾಯು ಇದಕ್ಕೆ ದೇವರ ಅನ್ವಯಿಕೆ ಈ ಸಾಲಿಗೆ ಸೇರಿದವ ಮಲ್ಲಣ್ಣ. ಬಹುತೇಕ ಎಂದೆಂದು ತಾವು ಮಾಡ್ತಕ್ಕಂಥ ಕಾರ್ಯ ತಾವು ಮಾಡ್ತಕ್ಕಂಥ ಸೇವೆ ಇದು ಸಾಲಲ್ಲ, ಇದು ಬಹಳ ಅತ್ಯಂತ ಪ್ರಯುಕ್ತವಾದಂಥ ಮಾನವ ಪಾಲಿಕೆ ನೌಕರಿ. ಇದು ನನ್ನ ಸ್ವಂತ ಕೆಲಸ, ಇದು ನನ್ನ ಮನೆಯ ಕೆಲಸ, ಇದನ್ನು ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವ ಸದಾಕಾಲ ಸದಿಚ್ಛೆಯನ್ನು ಇಟ್ಟುಕೊಂಡಂಥವ್ರು ಯಾರಾದರೂ ಮಲ್ಲಣ್ಣ. ಯಾವ ಆ ಕಾರ್ಯಕ್ಕೆ ಬಗ್ಗೆ ಬಹಳಷ್ಟು ಗೌರವವನ್ನು ಕೊಟ್ಟು ಬಹಳ ಪ್ರಾಮಾಣಿಕದಿಂದ ಮಾಡಿ. ಇನ್ನು ಒಕ್ಕುಲ ಹಾರೈಸಿ, ಒಕ್ಕುಲ ಅಂತಂದ್ರೆ ಹೌದ ನೌಕರಿ ತಿಂಗಳಿಗೆ ಪಗಾರ ಇರ್ತದೆ. ಆ ಪಗಾರ ಬಂದ್ರೆ ಮಲ್ಲಣ್ಣ ನನಗೆ ಪಗಾರ ಕಡಿಮೆ ಆಗೈತಿ ಅಂತ ಹೇಳಿ ಎಂದು ಒಂದು ದಿವಸ ಯಾರು ಬಂದು ಹೇಳಿಲ್ಲ. ಆ ಬಂದು ಪಗಾರದೊಳಗೆ ಅತ್ಯಂತ ಸಂತೃಪ್ತಿಯಿಂದ ಜೀವನವನ್ನು ಸಾಗಿಸಬೇಕಾದ್ರೆ ಆ ಬಂದಂತ ಆದಾಯ ಬಹಳ ಸಂತೋಷ ಪಟ್ಟು ಅದನ್ನು ತನ್ನ ಧರ್ಮ ಜೊತೆಗೆ ಆ ಬಂದಂತ ಸಂಬಳವನ್ನು ಮಿತವಾಗಿ ಅದನ್ನು ಬಳಸಿ ಇನ್ನು ಉಳಿದನ್ನು ಮಿಕ್ಕುಲ ಕೈಕೊಂಡು ಉಳಿದನ್ನ ಧರ್ಮಕ್ಕೆ ದಾಸೋಹಕ್ಕೆ ಬಡವರಿಗೆ ಮಕ್ಕಳಿಗೆ ಹಂಚಿದಂತ ಮಲ್ಲಣ್ಣ. ಇನ್ನ ಯೋಗ ರುಚಿ ವಿಸರ್ಗದ ಪ್ರೇಮ ಎಲ್ಲರಿಗೂ ಬರುವವು, ಆದ್ರೆ ಮರಣವೇ ಮಹಾನೋವಿ ಅಂತಕೊಂಡು ಆ ಕರೋನಾಗಳು ಯಾವ ಎಡೆಗುಂದಲೇ ಕಣ್ಮರೆಯಾದಂಥ ಪ್ರಾಣಕ್ಕೆ ಭಯ ಬರಲಿಲ್ಲ. ಅದಕ್ಕೆ ಶರಣರ ಮರಣವನ್ನು ಅವರ ಜೀವನದಲ್ಲಿ ನೋಡುವ ಹಾಗೆ ಯಾವ ಅಂಚಿಕೆ ಅಳಕು ಇಲ್ಲದ ಆ ಕರೋನಕ್ಕೆ ಎದೆಗೊಟ್ಟು ತಮ್ಮ ಪ್ರಾಣವನ್ನು ಕೊಟ್ಟು ಕಣ್ಮರೆಯಾಗಿ ಇವತ್ತಿನ ಎಲ್ಲರ ಹೃದಯ ಮಂದಿರದಲ್ಲಿ ರಾರಾಜಿಸುತ್ತಿರ್ತಕ್ಕಂಥ ಎಲ್ಲರ ಹೃದಯದ ಅಂಗಳಕ್ಕೆ ಮುಟ್ಟಿದಂಥ ಯಾರಾದರೂ ಇರ್ತೀರ ಅದು ಮಲ್ಲಣ್ಣ. ತಲವಾಯವರು ಮಾತನಾಡಬೇಕಂತ ಇನ್ನೂ ಹಿಂಸೆ ಮಾಡದ ಅದರ ಪರಮ ಪೂಜ್ಯರ ಆದೇಶ. ಮಾತಿಗೆ ತಕ್ಕ ಮಾತು ಕೋಟೆಗಳು ಮಾತಾಡಕ್ಕೆ ಮಾತಾಡೋದು ಮಾತ್ರ, ಅದರ ಮಾತಿನಲ್ಲಿ ಮುನಿಸತ್ತು, ಮಾತಿನಲ್ಲಿ ಸೋತವರೇ ಜಾಣ. ಅಂದ್ರೆ ನಾ ಇನ್ನೂ ಒಂದು ಮಾತಾಡೋದಕ್ಕೆ ಸೋತು ನನಗೆ ಆ ಮಾತುಗಳನ್ನು ಮುಗಿಸಿ ಜಾಣ ಹಾಕಿರೋ ಒಂದು ಪ್ರಾಣನಾಗುತ್ತಿಲ್ಲ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆ ಮೇಲಿದ್ದಂಥ ತಲವಾಯಿ ಕುಟುಂಬದ ಎಲ್ಲ ಸದಸ್ಯರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಲಭವಾಗಿ ನಿಜರಿತ್ತುವಾಗಿ ಸ್ಥಳಕ್ಕೆ ಪೂರ್ವವಾಗಿ ಗಾಯದೇವ ಸಂಸ್ಥ ಭಕ್ತರಿ ಕಾಯವನ್ನು ಪಾವನವು ಮಾಡಿದ ಕಾಯಪೂರ್ವಾಚಾರ್ಯ ಸಂಘನ ಬಸವ ಶರಣ ಸದಾಕಾಲ ಸ್ಮರಣೀಯರಾದ ಬಸವಾದಿ ಶರಣೆಯರನ್ನ ಪ್ರಾತಸ್ಮರಣೀಯರಾದ ಮುರುಘಾಮೃತಕ್ಕೆ ಮೃತ್ಯುಂಜಯವಾನ್ ತತ್ವಗಳನ್ನು ಸ್ಮರಿಸಿ ಒಬ್ಬ ನೀತಿಕಾರವಾದ ಮಾತನ್ನ ಹೇಳ್ತಾನೆ. ಶತಂ ಜೀವ ಶರದೋ ವರ್ಧಮಾನ. ಪ್ರತಿಯೊಬ್ಬ ಮನುಷ್ಯನು ಅಖಂಡವಾಗಿ 100 ವರ್ಷಗಳ ಕಾಲ ಬದುಕಬೇಕು. ಅದು ಹತ್ಯೆಯಿಂದ ಬದುಕಬೇಕು. ಆಗ 100 ವರ್ಷಗಳ ಕಾಲ ಮಾಂಡದಲ್ಲಿ ಹಾರಾಡುವಂತ ಹದ್ದುಗಳು ಕೂಡ 100 ವರ್ಷ ಬದುಕ್ತಾವೆ. ಆಗ ಹದ್ದಿನಂಗ ಬದುಕೋದಲ್ಲ. ಯಾರು ಬದುಕಬೇಕು 100 ವರ್ಷಗಳ ಕಾಲ? ಅದೇ ಕವಿ ಹೇಳ್ತಾರೆ, ತೇ ಏವ ಜೀವಂತಿ ಮನಸೈವ ಜೀವಂತಿ. ಪ್ರತಿಯೊಬ್ಬ ವ್ಯಕ್ತಿಯು ಆತ್ಮ ಸಾಕ್ಷಿಯಾಗಿ ಮತ್ತು ಮನಸಾಕ್ಷಿಯಾಗಿ ಬದುಕಬೇಕು 100 ವರ್ಷಗಳ ಕಾಲ. ಬಹುಶಃ ಆ ಮಾಲಿಕೆಯಲ್ಲಿ
ಮಲ್ಲಿಕಾರ್ಜುನ ತಳವಾಯಿಯವರು ಆತ್ಮಸಾಕ್ಷಿಯಾಗಿ ಮನಸಾಕ್ಷಿಯಾಗಿ ಬದುಕಿರುವಂತಹ ಪುಣ್ಯಾತ್ಮರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಶೂನ್ಯ ಸಿಂಹಾಸನದ ಮೊದಲನೇ ಪೀಠಾಧಿಪತಿ ಆಗಿರುವಂತಹ ಅಲ್ಲಮ ಪ್ರಭು ಒಂದು ವಚನದಲ್ಲಿ ಹೇಳ್ತಾರೆ, ಬೆಣ್ಣೆಯ ಕಂದಲ ಕರಗಲಿಟ್ಟರೆ ಕಂದಲ ಕರಗಿತ್ತು ಬೆಣ್ಣೆ ಉಳಿದಿತ್ತು, ಪರಿಮಳ ವಿದ್ಯುತ್ತು ಪುಷ್ಪವಿಲ್ಲ, ನೀ ಇದ್ದೇ ನಾ ಇಲ್ಲ ಅಂತ ಹೇಳ್ತಾರ. ಒಬ್ಬ ಹೆಣ್ಮಗಳು ತುಪ್ಪ ಮಾಡಬೇಕು ಅಂತ 10 kg ಬೆಣ್ಣೆ ಪಾತ್ರೆ ಒಳಗೆ ಹಾಕಿ ಒಲಿ ಮ್ಯಾಗಿಟ್ಟು ಒಲಿ ಬುಡಕ ಪಾತ್ರೆ ಬುಡಕ ದನ್ನ ಉರಿ ಹಚ್ಚಿದ್ದ ಗಂಟೆಗಟ್ಟಲೆ ಉರಿ ಹಚ್ಚಿದ್ರೆ ಪಾತ್ರೆ ಬೆಣ್ಣೆ ಕರಗಲಿಲ್ಲ ಅಂತ ಪಾತ್ರೆ ಕರಗ್ತದೆ. ಬೆಣ್ಣೆಯ ಕಂದಲ ಕರಗಲಿಟ್ಟರೆ ಪಾತ್ರೆ ಕರಗಿತ್ತು ಬೆಣ್ಣೆ ಉಳಿದು. ಇದು ಬೆಳಗಿನ ವಚನ. ಶರೀರ ಅಂತ ಅನ್ನೋದು ಒಂದು ಸುಂದರವಾಗಿರುವಂತ ಭಗವಂತ ನಿರ್ಮಿಸಿರುವಂತ ಪಾತ್ರೆ. ಈ ಪಾತ್ರೆನೂ ಕೂಡ ಒಂದಿಲ್ಲ ಒಂದು ದಿನಕ್ಕೆ ಕಾಲ ಹೊಡೆತಕ್ಕೆ ಹಗಲು ಮತ್ತು ರಾತ್ರಿ ಎನ್ನುವ ಜ್ವಾಲೆಗೆ ಬೆಂಕಿಗೆ ಇದು 100 ವರ್ಷಕ್ಕೋ 80 ವರ್ಷಕ್ಕೋ 50 ವರ್ಷಕ್ಕೋ 60 ವರ್ಷಕ್ಕೋ ಕರಗಿ ಹೋಗ್ಬಿಡ್ತಾರೆ. ಆಗ ಪಾತ್ರೆ ಕರಗಿ ಬೆಣ್ಣೆ ಉಳಿದೈತಿ ಅಂತಂದ್ರೆ ನಾನು ನನ್ನ ಜೀವಿತ ಅವಧಿಯಲ್ಲಿ ಮಾಡಿರುವಂತ ಅತ್ಯುತ್ತಮ ಸಾಧನೆ ಸಿದ್ಧಿ. ಅಂತ ಅತ್ಯುತ್ತಮ ಸಾಧನೆ ಸಿದ್ಧಿಯನ್ನ ಮಾಡಿರುವಂತ ಎಲ್ಲ ವಿಚಾರಗಳನ್ನ ಮಲ್ಲಿಕಾರ್ಜುನ ತಳವಾಯಿಯವರನ್ನು ಕುರಿತು ಎಲ್ಲರೂ ಮಾತಾಡಿದ್ರು. ಬೆಳಗ್ಗೆಯವರು ಮಾತಾಡಿದ್ರು, ಕೆಂಗುಡಿಯವರು ಮಾತಾಡಿದ್ರು, ಶಂಕರಲಿಂಗ ಶಿವಳ್ಳಿಯವರು ಮಾತಾಡಿದ್ರು, ವರ್ಗೇರಿಯವರು ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ದಾರೆ. ಬಹುಶಃ ಇವೆಲ್ಲ ಮಾತುಗಳನ್ನು ಕೇಳಿದಾಗ ಅವರು ಇವತ್ತ ಹೋಗಿಲ್ಲ, ಇವತ್ತು ಎಲ್ಲರ ಮನಸ್ಸಿನೊಳಗೂ ಉಳಿದಿರುವಂತ ಅತ್ಯುತ್ತಮ ಅದ್ಭುತ ವ್ಯಕ್ತಿಗಳು. ಅಂಥವ್ರನ್ನ ಕುರಿತು ಇವತ್ತ ಒಂದು 5ನೇ ವರ್ಷದ ಸ್ಮರಣೋತ್ಸವವನ್ನು ಮಾಡುವುದರ ಜೊತೆಗೆ ಅವರನ್ನು ನೆನೆಸಿಕೊಳ್ಳುವಂತ ವಿಶೇಷ ಪುಣ್ಯಾರಾಧನೆಯನ್ನು ಮಾಡಿದ್ದು ಬಹಳಷ್ಟು ಸಂತೋಷ ಅಭಿಮಾನ ತಿಳ್ಕೊಂಡಿರ್ತ ಅವರಿಗೆ ಆತ್ಮಕ ಚಿರಶಾಂತಿಯ ನೀಡುವುದರ ಜೊತೆಗೆ ಅವರ ಆದರ್ಶ ಗುಣಗಳನ್ನ ಅವರ ಬಂಧುಗಳವೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಿಟ್ಟರೆ ಅವರಿಗೆ ಶಾಂತಿಯನ್ನು ಕೋರಿದ ಹಾಗೆ ತಿಳ್ಕೊಂಡು ಹೇಳ್ತಾ ಮತ್ತೊಂದ್ಸರಿ ಎಲ್ಲರಿಗೂ ಸಂಪೂರ್ಣ ಮಾತು ಮುಗಿಸ್ತೀವಿ. ನಮಸ್ಕಾರ.